ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಪರಮ ಪೂಜ್ಯ ಶ್ರೀ ಗುರುಮಾಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯಮಾಂತೇಶ್ವರ ಸಂಸ್ಥಾನ ಮಠ ಇಳಕಲ್ ಇವರ ಶುಭಾಶೀರ್ವಾದದೊಂದಿಗೆ ಹಾಗೂ ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನು ಪ್ರಾರಂಭ ಮಾಡಿದ್ದೆವು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಿಸುಮಾರು 30 ದೇಶಗಳಿಗೆ ಪ್ರಸಾರವಾಗುವಂತಹ ಒಂದು ಕಾರ್ಯಕ್ರಮ. ಸುಮಾರು 30,000 ಜನರು ವೀಕ್ಷಿಸುವಂತಹ ಒಂದು ಕಾರ್ಯಕ್ರಮ. ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯ ಕ್ಷೇತ್ರವನ್ನ ಹಾಗೂ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂತಹ ಎಲ್ಲ ವಿದ್ವಾಂಸರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿದಂಥ ವೀಕ್ಷಕ ಪ್ರಭುಗಳಿಗೂ ಕೂಡ ನಾವು ಈ ಮೂಲಕ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ ಪಾಟೀಲ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಮರೆಹಾದಾಗಲೇ ಅಸ್ತಮಾನ, ಎನಗೆ ನಿಮ್ಮ ನೆನಹವೇ ಜೀವನ, ಎನಗೆ ನಿಮ್ಮ ನೆನಹವೇ ಪ್ರಾಣ. ಕಾಣ ತಂದೆ ಎನ್ನ ಹೃದಯದಲ್ಲಿ ನಿಮ್ಮ ಚರಣದಂಡಿಗೆ ನೊತ್ತಯ್ಯ, ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ ಕೂಡಲ ಸಂಗಮ ದೇವ. ಬಸವಣ್ಣನವರ ಈ ವಚನದೊಂದಿಗೆ ಅಪ್ಪ ಬಸವಣ್ಣನವರನ್ನ ಮತ್ತು ಅನುಭವ ಮಂಟಪದ 770 ಅಮರ ಗಣಗಳನ್ನ ಸ್ಮರಿಸುತ್ತಾ ಇಂದಿನ ಈ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭಿಸೋಣ. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ನೇತೃತ್ವದ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ಇಂದು 193ನೆಯ ಅಂತಾರಾಷ್ಟ್ರೀಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ಆಗಮಿಸಿದಂತಹ ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಇಂದು ಹುಬ್ಬಳ್ಳಿಯ ಶ್ರೀನಿವಾಸ್ ಬಡಿಗೇರ್ ಅವರ ವಚನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಸ್ವಾಗತದ ನಂತರ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಲಿಂಗಸೂಗೂರಿನ ಡಾಕ್ಟರ್ ಶಶಿಕಾಂತ್ ಕಾಡ್ಲೂರು ಅಣ್ಣ ಅವರಿಂದ ಶರಣ ಪ್ರಸಾದ ಕೇಂದ್ರವಾಗಿ ತೋಂಟದಾರ್ಯ ಮಠ ಲಿಂಗಸೂಗೂರು ಕುರಿತು ಒಂದು ವಿಶೇಷ ಉಪನ್ಯಾಸ ಇರುತ್ತದೆ. ನಂತರ ಎಂದಿನಂತೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನ ನಡೆಸಿಕೊಡಲಿದ್ದಾರೆ. ಈಗ ಕಾರ್ಯಕ್ರಮದ ಮೊದಲನೇ ಭಾಗ ವಚನ ಪ್ರಾರ್ಥನೆ. ಕುಮಾರ್ ಶ್ರೀನಿವಾಸ್ ಪ್ರದೀಪ್ ಬಡಿಗೇರ್ ಅವರಿಂದ ಈಗ ವಚನ ಪ್ರಾರ್ಥನೆ. ಶ್ರೀನಿವಾಸ್ ಅವರು ಹುಬ್ಬಳ್ಳಿಯ ಜಾಕೋಬ್ ಚೆಲ್ಲಿ ಮೆಮೋರಿಯಲ್ ಸ್ಕೂಲ್ನಲ್ಲಿ 6ನೇ ತರಗತಿಯನ್ನ ಓದುತ್ತಿದ್ದಾರೆ. ಈಗ ಅವರು ವಚನವನ್ನ ಹಾಡ್ಬೇಕಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಶ್ರೀನಿವಾಸ್. ನಾನು ಈಗ ವಚನಗಳನ್ನು ಹೇಳುತ್ತಿದ್ದೇನೆ. ಜಗದಗಲ ಮಿಗಿಯಗಲ ನಿಮ್ಮಗದಪ್ಪ, ತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಪ್ರಮಾಣ ಗೋಚರ ಅಪ್ರತಿಲಿಂಗವೇ ಕೂಡಲ ಸಂಗಮ ದೇವ. ನರವಿಂದದೊಳಗೆ ನೋಡಿದರೆ ಮಾಡಿ ಸಲಹುತ್ತ ಶಿವ ಶಿವ ಎಂದದಿ ಸಲಯ, ಭಕ್ತಿ ಎಂಬ ಪಂಜರದ ಗಿಕ್ಕಿ ಸಾಕಿಸಲಯ್ಯ ಕೂಡಲ ಸಂಗಮ ದೇವ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯ ಜ್ಞಾನಕ್ಕೆ ಮೂಲ. ಬಸವ ಎಂಬುದೇ ಭಕ್ತಿ ಕಾರಣ, ಕಪಿಲ ಶುದ್ಧ ಮಲ್ಲಿಕಾರ್ಜುನ. ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ಕೇಳಿಸ್ತಾ ಇದೆ. ಜೋರಾಗಿ ಹೇಳಿ ಒಂಚೂರು ಪುಟ. ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜವನ ಒಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಚೆಲುವ ಒಣಗುವ ಮರವ ಮೆಚ್ಚಿದವರು ನಿಮ್ಮನ್ನತ್ತಬಲ್ಲರು ಕೂಡಲ ಸಂಗಮ ದೇವ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವೆನ್ನ ಕೂಡಲ ಸಂಗಮ ದೇವ. ಜೈ ಗುರು ಬಸವೇಶ, ಹರ ಹರ ಮಹಾದೇವ.
ಸಂಗಮನಾಥ ನೀನ್ ಹೇಳ. ತಂದೆ ನೀನು, ತಾಯಿ ನೀನು, ಒಂದನೇನು ಅರ್ಧನೇನು, ನಿನ್ನಿಂದಲವೇ ಮತ್ತಾದಿಲ್ಲವಯ್ಯ ಕೋಲಲ ಸಂಗಮ ದೇವ. ನೀಲಕಂಠದಲ್ಲಿ ಮೆಚ್ಚಿದಳು ಕೂಡಲ ಸಂಗಮ ದೇವ. ನಿನ್ನ ನತ್ತಗಲ್ಲಲು ಕೂಡಲ ಸಂಗಮ ದೇವ. ಮಾಡಿ ಮಾಡಿ ಕೆಟ್ಟಲು ನಿಜ ಇಲ್ಲದೆ, ಮನವಿಲ್ಲದೆ ನೀಲೆ ನೀಲ ಕೆಟ್ಟಲು ನಿಜ ಇಲ್ಲದೆ, ಆಳುವ ನೀಲ ನಿಜಗನಲ್ಲದೆ ಕೂಡ್ಕೊಂಬನಮ್ಮ ಕೂಡಲ ಸಂಗಮ ದೇವ. ಲೋಕದಂತವು ನೀವೇ ಕಿತ್ತಿದ್ದೀವೇಲಿ, ನಿಮ್ಮ ಮನ ಸಂತೋಷಕೊಳ್ಳಿ, ನಿಮ್ಮ ತನ ಸಂತೋಷಕೊಳ್ಳಿ. ನರಮನೆ ದುಃಖಕ್ಕೆ ಅಳುವಳ ಮಚ್ಚ ಕೋಲಲ ಸಂಗಮ ದೇವ. ಶರಣಾರ್ಥಿ ಹೇಳ. ಶರಣಾರ್ಥಿಗಳು. ದೊಡ್ಡವನಾಗಿಂದ ಇವೆಲ್ಲ ವಚನಗಳ ಅರ್ಥ ತಿಳ್ಕೊಪುಟ. ಈಗಿನ್ನೂ ಬಹಳ ಸಣ್ಣವನದಿದಿ. ಇಬ್ರು ಸಹೋದರರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಭಾಗ ಸ್ವಾಗತ. ಶರಣರ ಬರವೆಮ್ಮೆಗೆ ಪ್ರಾಣ ಜೀವಾಳವಯ್ಯ ಎಂಬ ಬಸವಣ್ಣನವರ ನುಡಿಯಂತೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ ನನ್ನ ಶರಣಾರ್ಥಿಗಳೊಂದಿಗೆ ಆದರದ ಸ್ವಾಗತವನ್ನ ಕೋರುತ್ತೇನೆ. ವಚನ ಪ್ರಾರ್ಥನೆಯನ್ನ ಮಾಡಿದಂತಹ ಶ್ರೀನಿವಾಸ್ ಬಡಿಗೇರ್ ಮತ್ತು ಸಂಗಮನಾಥ್ ಬಡಿಗೇರ್ ಇಬ್ಬರು ಸಹೋದರರಿಗೆ ನಮ್ಮ ವೇದಿಕೆ ವತಿಯಿಂದ ಪ್ರೀತಿಯ ಸ್ವಾಗತ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಶಶಿಕಾಂತ್ ಕಾಡ್ಲೂರು ಲಿಂಗಸೂಗೂರು ಅವರಿಗೂ ಕೂಡ ನಮ್ಮ ವೇದಿಕೆ ವತಿಯಿಂದ ಆದರದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನು ನಡೆಸಿಕೊಡುತ್ತಿರುವಂತಹ ಈ ವೇದಿಕೆಯ ರೂವಾರಿಗಳಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್ಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಈ ವೇದಿಕೆಯ ಸಂಚಾಲಕರುಗಳಾದಂತಹ ಡಾಕ್ಟರ್ ಸರ್ವಮಂಗಲ ಸಕ್ರಿ ರಾಯಚೂರು, ಡಾಕ್ಟರ್ ಪುಷ್ಪಾವತಿ ಶೆಲವಡಿ ಮಠ್ ಹಾವೇರಿ ಹಾಗೂ ಶಿವಪ್ರಕಾಶ್ ಎನ್ಸಿ ಮಸ್ಕತ್ ಅವರಿಗೂ ಕೂಡ ಆದರದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ವೇದಿಕೆಗೆ ತಾಂತ್ರಿಕ ಸಹಾಯವನ್ನು ನೀಡುತ್ತಿರುವಂತಹ ಶ್ರೀ ಶಂಭು ಹಿರೇಮಠ್ ಬೆಂಗಳೂರು ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಈಗ ಎರಡನೇ ಭಾಗ ಕಾರ್ಯಕ್ರಮದ ನಾವೆಲ್ಲ ಕಾತರದಿಂದ ಕಾಯುತ್ತಿರುವಂತಹ ಉಪನ್ಯಾಸದ ಸಮಯ. ಉಪನ್ಯಾಸ ನೀಡಲು ಆಗಮಿಸಿದ್ದಾರೆ ಲಿಂಗಸೂಗೂರಿನ ಡಾಕ್ಟರ್ ಶಶಿಕಾಂತ್ ಕಾಡ್ಲೂರ್ ಅವರು. ಉಪನ್ಯಾಸದ ವಿಷಯ ಶರಣ ಪ್ರಸಾದ ಕೇಂದ್ರವಾಗಿ ತೋಂಟದಾರ್ಯ ಮಠ ಲಿಂಗಸೂಗೂರು. ಕಾಡ್ಲೂರು ಅಣ್ಣನವರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಸರ್ವರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಕೇಳುತ್ತಲ್ರಿ? ಕೇಳ್ತದ್ರಿ ಗುರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಸಿನ ಮನೆಗೆ ಮಿಂದು ಬಂದುಡಿಯೇನೆ ತೊಟ್ಟು ಪುರುಷನ ಒಲವಿಲ್ಲದ ಲಲನೆಯಂತೆ ಆಗಿರುತ್ತೇನಯ್ಯ. ತರಗೆಲೆ ಗಿರುಕೆಂದಡೆ ಹೊರಗನಾಲಿಸುವೆ, ಅಗಲಿದೆನೆಂದೆನ್ನಮ್ಮನ ದಿಗಿಲೆಂದಿತ್ತಲೆಗುವ ಕೂಡಲ ಸಂಗನ ಶರಣರು ಬಂದು ಬಾಗಿಲ ಮುಂದೆ ನಿಂದು ಶಿವ ಎಂದಡೆ ಸಂತೋಷ ಬಟ್ಟೆ ನೆಲಗವ್ವ. ಸದಾ ಸ್ಮರಣೀಯರಾದ ಬಸವಾದಿ ಶರಣೀಯರನ್ನು, ಆ ಪರಂಪರೆಯ ಜಗತ್ತಿನ ಎಲ್ಲ ದಾರ್ಶನಿಕ ಮಹಾತ್ಮರುಗಳನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ತಾ, ಇಂದಿನ ಈ ಅಂತರ್ಜಾಲ ತಾಣದ ವಚನ ಮಂದಾರ ವೇದಿಕೆ ವತಿಯಿಂದ ಆಯೋಜನೆಗೊಂಡಿರುವಂತಹ ಶರಣ ಸಾಹಿತ್ಯ ಸಿದ್ಧಾಂತ ಸಂಸ್ಕೃತಿಗಳ ಕುರಿತಾದ ವಿಶೇಷ ಉಪನ್ಯಾಸ ಸರಣಿ ಕಾರ್ಯಕ್ರಮದ ರೂವಾರಿಗಳು, ಹಿರಿಯರು, ಗೌರವನೀಯರು ಆದಂತಹ ಶರಣ ಬಂಧು ಶ್ರೀ ವಿಜಯಕುಮಾರ್ ಕಮ್ಮಾರ್ ಸರ್ ಅವರೇ, ನೆರೆದಿರುವಂತ ಎಲ್ಲ ಗೌರವನೀಯ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಅನಂತ ಭಕ್ತಿಯ ಶರಣಾರ್ಥಿಗಳು.
ಕಮ್ಮರ್ ಸರ್ ಅವರು ಹೋದ ವಾರ 22ನೇ ತಾರೀಕು ವಚನ ಮಂದಾರದಲ್ಲಿ ನೀವೊಂದು ಅನುಭವ ಕೊಡ್ಬೇಕು ಅಂತ ಹೇಳಿದ್ರು. ನಾನು ಪ್ರೀತಿಯಿಂದ ಒಪ್ಕೊಂಡೆ. ಅದರ ವಿಷಯವನ್ನ ನಾನೇ ಅವ್ರಿಗೆ ಆಯ್ಕೆ ಮಾಡ್ಕೊಂಡು ಸೂಚಿಸಿದೆ. ಕಾರಣ ಅಂದ್ರೆ ಇವತ್ತೆಲ್ಲ ನಮ್ಮ ಬಹಳಷ್ಟು ಇಂಥ ವೇದಿಕೆಗಳಲ್ಲಿ ಸಾಮಾನ್ಯವಾಗಿ ವಚನ ಸಾಹಿತ್ಯ, ಶರಣ ಸಾಹಿತ್ಯ, ಇವುಗಳು ಅಡಗಿರುವಂತಹ ತತ್ವ, ಸಿದ್ಧಾಂತ, ಸಂಗತಿ, ಇವುಗಳ ವಿಮರ್ಶೆ, ಅನುಭವ, ಇವುಗಳನ್ನೇ ಕೇಂದ್ರೀಕರಿಸಿಕೊಂಡು ನಮ್ಮ ಉಪನ್ಯಾಸಗಳು ಇರ್ತವೆ. ಆದ್ರೆ ಇಂಥವುಗಳಿಗೆ ಒಂದು ಚಾರಿತ್ರಿಕ ನೆಲೆಯಾದಂತಹ ನೆಲೆಗಳನ್ನ ನಾವು ಬಹಳಷ್ಟು ಮರೆತು ಬಿಟ್ಟಿದ್ದೀವಿ. ದುರ್ದೈವ ಅಂದ್ರೆ ನಾವು ಮರೆಯೋದಕ್ಕೂ ಕೂಡ ಒಂದು ಕಾರಣ ಇದೆ. ಆ ನೆಲೆಗಳು ತಮ್ಮ ಅಸ್ತಿತ್ವವನ್ನ ಕಳೆದುಕೊಂಡು ಬಿಟ್ಟಿದ್ದಾವೆ ಅನ್ನೋದು, ಅದು ಬಹಳ ನೋವಿನ ಸಂಗತಿ. ಹಾಗಾಗಿ ನಮ್ಮೂರು, ನನ್ನ ಹುಟ್ಟೂರಿನಲ್ಲೇ ಇರುವಂತಹ ಶ್ರೀ ತೋಂಟದಾರ್ಯ ಮಠ ಸುಮಾರು 600 ವರ್ಷಗಳ ಹಿಂದಿನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ 701 ವಿರಕ್ತರಲ್ಲಿ ಒಬ್ಬ ಶಿಷ್ಯರ ಅಂತ ದೊಡ್ಡ ಸಿದ್ಧಲಿಂಗೇಶ್ವರ ಅವರಿಂದ ಸಂಸ್ಥಾಪನೆಗೊಂಡಂತಹ ಮಠ. ಅದಕ್ಕೊಂದು ಭವ್ಯವಾದ ಪರಂಪರೆ ಇತ್ತು, ಈಗ ಇದ್ದೂ ಇಲ್ಲದಂತಾಗಿದೆ. ಅದರ ಕುರಿತಾದಂತಹ ಇತಿಹಾಸ ನಾನು ಅಹಂಕಾರದಿಂದ ಹೇಳ್ಕೊಳ್ತೀನಿ ಅಂತ ಆದ್ರೂ ಭಾವಿಸ್ಕೊಳ್ಳಿ. ಈಗ ನನ್ನೊಬ್ಬನಿಗೆ ಬಿಟ್ರೆ ಮತ್ತಾರಿಗೂ ಅದು ಗೊತ್ತಿಲ್ಲ. ಬಹಳ ನೋವಿನ ಸಂಗತಿ. ಹಾಗಾಗಿ ಈ ಮೂಲಕವಾದರೂ ಅದು ಒಂದೆಡೆ ಶಾಶ್ವತವಾಗಿ ಅದರ ಚರಿತ್ರೆ ದಾಖಲಾಗಲಿ ಎನ್ನುವಂತಹ ಕಾರಣಕ್ಕಾಗಿ ಇದು ನನ್ನ ಸ್ವಾರ್ಥ. ನಾನು ಕಮ್ಮಾರ್ ಗುರುಗಳವರಿಗೆ ಶರಣ ತತ್ವ ಪ್ರಸಾದ ಅಲ್ಲ, ಅದು ಪ್ರಸಾರ ಕೇಂದ್ರವಾಗಿ ಲಿಂಗಸೂರಿನ ತೋಂಟದಾರ್ಯ ಮಠ ಅಂತ ವಿಷಯವಾಗಿ ನಾನು ಮಾತಾಡ್ತೇನೆ ಸರ್ ಅಂತ ಹೇಳುತ್ತೆ. ಅದಕ್ಕೆ ಅವರು ಒಪ್ಪಿ ಸೂಚಿಸಿದ್ರಿಂದ ನಾನು ಇವತ್ತು ನಿಮ್ಮೊಂದಿಗೆ ಆ ಬಗ್ಗೆ ಅದ್ರ ವಿಷಯ ಸ್ವಲ್ಪ ಹೇಳ್ಬೋದಾಯ್ತು, ದೊಡ್ಡದೇನಲ್ಲ ಅದು ಖರೆ. ಆದ್ರೆ ಅದಕ್ಕೊಂದು ಚರಿತ್ರೆಯನ್ನು ಕಟ್ಟಿಕೊಂಡು, ಅದರ ಸುತ್ತಮುತ್ತ ಪರಿಸರವನ್ನು ಕಟ್ಟಿಕೊಂಡು, ಅದರ ಮಹತ್ವ, ಅದರ ಪರಂಪರೆ, ಅದರ ಸಂಸ್ಥಾಪನೆ, ಇಂದಿನ ಸ್ಥಿತಿಗತಿ, ಇವೆಲ್ಲ ಸಂಗತಿಗಳನ್ನ ತಮ್ಮ ಮುಂದೆ ನಾನಿವತ್ತು ಹಂಚಿಕೊಳ್ಳಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀನಿ. ಪ್ರಿಯ ಶರಣ ಬಂಧುಗಳೇ, ಬಸವಣ್ಣನವರು ನಮ್ಮೆಲ್ಲರಿಗೂ ಬಹಳಷ್ಟು ಗೊತ್ತಿತ್ತು, ತಿಳ್ಕೊಂಡಿದ್ದೀವಿ. ಬಹಳ ದೂರಗ್ರಾಹಿ, ಅನುಭವ ಮಂಟಪದ ಪರಿಕಲ್ಪನೆ ಮಾಡಿದ ತಕ್ಷಣದಿಂದಲೇ ಅಲ್ಲಿ ವಚನಗಳ ರಚನೆ ಪ್ರಾರಂಭ ಆಗಿದೆ. ಇದು ಶತಸಿದ್ಧ. ಅಲ್ಲಮ ಪ್ರಭುದೇವರು ಅಲ್ಲಿ ಒಂದು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ನಂತರ ಅಲ್ಲಿ ವಚನಗಳ ರಚನೆ ಆಗಿಲ್ಲ, ಅದರ ನಂತರದಲ್ಲೇ ಆಗಿದ್ವು, ಪ್ರಾರಂಭ ಆಗಿತ್ತು. ಆ ವಚನಗಳು ಪ್ರಾರಂಭ ಆದ ತಕ್ಷಣನೇ ಬಸವಣ್ಣನವರು ಅವುಗಳ ಪ್ರಸಾರ ಕಾರ್ಯವನ್ನು ಕೂಡ ಪ್ರಾರಂಭ ಮಾಡಿದ್ರು. ನನಗೆ ತಿಳಿದ ಮಟ್ಟಿಗೆ ಪ್ರಭುದೇವರು ಕಲ್ಯಾಣಕ್ಕೆ ಬರಬೇಕಾದ್ರೆ ಬಸವಣ್ಣನವರ ಭೇಟಿಯೂ ಆಗಿತ್ತು, ನಾಡಿನಾದ್ಯಂತ ವಚನಗಳ ಪ್ರಸಾರವಾಗಿತ್ತು. ಅವೆಲ್ಲವುಗಳನ್ನು ಗಮನಿಸಿಕೊಂಡೇ ಪ್ರಭುದೇವರು ಅಲ್ಲಿಗೆ ಬರಲು ತೀರ್ಮಾನಿಸಿಕೊಂಡದ್ದು ಅಷ್ಟೇ ಅಲ್ಲ, ತಾವು ಕಲ್ಯಾಣಕ್ಕೆ ಬರುವಾಗ ತಾವು ದೇಶ ಪರ್ಯಟನೆ ಇದ್ದ ಸಂದರ್ಭದಲ್ಲಿ ತಮಗೆ ಆ ಸಂಚಾರದಲ್ಲಿ ಸಿಕ್ಕಂತ ಭೇಟಿಯಾದಂತ ಮಹತ್ವದ ವ್ಯಕ್ತಿಗಳ ಮನವೊಲಿಸಿ ಅವ್ರನ್ನ ಕಲ್ಯಾಣಕ್ಕೆ ಬರುವಂತ ಮಾಡಿದಂತ ಬಹಳ ದೊಡ್ಡ ಮಹನೀಯ ಪ್ರಭುದೇವರು. ಹಾಗಾಗಿ ಕಲ್ಯಾಣದಲ್ಲಿ ಅಷ್ಟೊಂದು ಶರಣರು ಸೇರ್ಲಿಕ್ಕೆ ಕಾರಣ ಆಯ್ತು. ಅಲ್ಲಿ ಬಂದ ನಂತರ ಚನ್ನಬಸವಣ್ಣವರು, ಮಾಚಯ್ಯನವರು, ಬಸವಣ್ಣವರು ಅದಕ್ಕಾಗಿ ಬಹಳ ಶ್ರಮಿಸಿದ್ರು. ಆ ಮತ್ ಬೇರೆ ಬಸವಣ್ಣನವರದು ಪ್ರಭಾವ, ಪ್ರಭುದೇವರದು ಪರಿಶ್ರಮ, ಈ ಎರಡೂ ಕಾರಣವಾಗಿ ದೇಶಾದ್ಯಂತ ಅಲ್ಲ, ಹೊರದೇಶದಲ್ಲೂ ಕೂಡ ಮರಳು ಶಂಕರ ದೇವನಂಥವರು ಕಲ್ಯಾಣಕ್ಕೆ ಬರುವಂತಾಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಇದು ನನ್ನ ಅಭಿಪ್ರಾಯ.
ಆ ಹಿನ್ನೆಲೆಯಲ್ಲಿ ನಾನೀಗಾಗಲೇ ಹೇಳಿದೆ, ಕಲ್ಯಾಣದಲ್ಲಿ ಬಸವಣ್ಣನವರು ಮಂಗಳವೇಡಿಯಿಂದ ಕಲ್ಯಾಣಕ್ಕೆ ಬಂದ ಮೇಲೆ ಅವರ ಪರಿಕಲ್ಪನೆಯಲ್ಲಿ ಈ ಬದುಕನ್ನ ಧರ್ಮ ಮತ್ತು ಸಮಾಜದ ನೆಲೆ ಆಧರಿಸಿ ಒಂದು ಹೊಸ ನೆಲೆಯಾಗಿ, ಸತ್ಯದ ನೆಲೆಯಾಗಿ, ಜೀವಪರ ನೆಲೆಯಾಗಿ, ಸಕಲ ಜೀವಾತ್ಮರಿಗೆ ಲೇಸನ ಬಯಸುವ ಸದುದ್ದೇಶದ ನೆಲೆಯಾಗಿ ಒಂದು ವ್ಯವಸ್ಥೆಯನ್ನು ಕಟ್ಟುವಂತ ತೀರ್ಮಾನ ಮಾಡಿದ್ರಲ್ಲ ಬಸವಣ್ಣನವರು. ಆ ತೀರ್ಮಾನ ಬರೀ ತಮ್ಮೊಳಗೆ ಸಂಕಲ್ಪವಾಗಿ ಉಳಿಯದೆ ಈ ಲೋಕಕ್ಕೆ ಪ್ರಸಾರಗೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ತಮ್ಮೊಂದಿಗೆ ಅದಾಗಲಿದ್ದಂತಹ ಕೆಲವರನ್ನ ಸೇರಿಸಿಕೊಂಡು, ಯಾಕಂದ್ರೆ ವಚನ ರೂಪ ಹಸಿ ಬಸಿಯಾಗಿ ಪ್ರಾರಂಭ ಆಗಿತ್ತು. ನಿಮಗೆಲ್ಲ ಇತಿಹಾಸ ಗೊತ್ತಿದ್ದೇನೆ. ಕೊಂಡಗುಳಿ ಕೇಶವರಾಜರವರು, ಹಿರಿಯರಾದಂತಹ ದಾಸಿಮಾರ್ಯರು ಅವರೆಲ್ಲ ಮಲ್ಲ ಆರಂಭದಲ್ಲಿ ಇತ್ತು. ಆ ವಚನಕ್ಕೆ ಮುಂದೆ ಅದಕ್ಕೊಂದು ಪರಿಷ್ಕಾರ, ಅಂತಿಮ ಸ್ಪರ್ಶವನ್ನು ಕೊಟ್ಟು ಅತ್ಯಂತ ಸಣ್ಣ ಸಣ್ಣ ಗಾತ್ರದಲ್ಲಿ ಜನರ ಆಡು ಮಾತಿನಲ್ಲಿ ಧರ್ಮವನ್ನ, ಈ ಬದುಕನ್ನ ಕುರಿತು ಸ್ಪಷ್ಟವಾಗಿ ಸತ್ಯದ ನೆಲೆಯಲ್ಲಿ ಹೇಳಿದ್ರೆ ಜನರಿಗೆ ಬಹಳ ಪರಿಣಾಮಕಾರಿಯಾಗಿ ಮುಟ್ತದೆ, ಜನರು ಪರಿವರ್ತನೆ ಆಗ್ತಾರೆ ಅನ್ನುವಂತ ಒಂದು ಉದ್ದೇಶದಿಂದ ಬಸವಣ್ಣವರು ಆ ವಚನ ಪ್ರಕಾರವನ್ನ ಇಟ್ಟುಕೊಂಡು ಅಲ್ಲಿ ವಚನಗಳ ರಚನೆಗೆ ಪ್ರಾರಂಭಿಸಿದ್ರು. ಆ ವಚನಗಳು ನಾಡಿನಾದ್ಯಂತ ಪ್ರಸಾರಗೊಳ್ಳಲಿಕ್ಕಾಗಿ ಜಂಗಮ ಪಡೆಯನ್ನ ಅವ್ರು ಕಟ್ಟಿದ್ರು. ಆ ಜಂಗಮ ಪಡೆಯೇ ವಚನಗಳ ಮೊಟ್ಟ ಮೊದಲ ಪ್ರಸಾರ ಸಂಸ್ಥೆಯಾಗಿ ಕೆಲಸ ಮಾಡಿ, ಜಂಗಮ ವ್ಯವಸ್ಥೆ ಅದು. ಇವತ್ತು ವಚನಗಳ ಪ್ರಸಾರ ಒಂದು ಪರಂಪರೆ ಕಟ್ಟಿಕೊಳ್ಳಬೇಕಾದ್ರೆ ನಾವು ಕಲ್ಯಾಣದ ಜಂಗಮ ಪರಂಪರೆಯಿಂದಲೇ ನಾವು ಕಟ್ಟಿಕೊಳ್ಬೇಕು. ಇದು ತಮ್ಮೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ಆ ಪರಂಪರೆ ಎಷ್ಟರ ಮಟ್ಟಿಗೆ ಆಯ್ತು ನಾವೆಲ್ಲ ಇತಿಹಾಸ ನೋಡ್ತೀವಿ. ಅಕ್ಕ ಮಹಾದೇವಿ ಕಲ್ಯಾಣಕ್ಕೆ ಬರ್ಬೇಕಾದ್ರೆ ವಚನಗಳನ್ನು ಚಿಕ್ಕವಳಿದ್ದಾಗಲೇ ಓದಿದ್ಲು ಅನ್ನೋದು ಕೂಡ ನಾವು ಗಮನಿಸ್ಬೇಕು. ಉಡುತಡಿಯಲ್ಲಿನ ಅವರ ಮನೆಯ ಗುರುಗಳು ಶ್ರೀಶೈಲದಡಿಗೆ ಸಂಚಾರದಲ್ಲಿದ್ದಾಗ ಹಾದಿಯಲ್ಲಿ ಅವರಿಗೆ ವಚನ ಕಟ್ಟುಗಳು ಸಿಕ್ತಿದ್ವು ಅಂತೆ. ಅವುಗಳನ್ನು ತಂದು ಅವರು ತಮ್ಮ ಭಕ್ತರಿಗೆ ಓದಿ ಹೇಳ್ತಿದ್ರಂತೆ. ವಚನ ಸಿದ್ಧಾಂತವನ್ನ ಕುರಿತು ಮನವರಿಕೆ ಮಾಡಿಕೊಡ್ತಿದ್ರಂತೆ. ಅದರಿಂದ ಆ ಕಾಲ ಎಲ್ಲೋ ಇದ್ದವರು ಕಲ್ಯಾಣವಂದ್ರೆ ಏನೇ ಗೊತ್ತಿರಲಾರ್ದಂಥವ್ರು ಅವುಗಳಿಂದ ಪ್ರಭಾವಿತರಾಗಿದ್ರು. ಬಸವಣ್ಣನವರಿಗೆ ಮನಸ್ಸೋತಿದ್ರು. ಇದಕ್ಕೆಲ್ಲ ಕಾರಣ ಅಂದ್ರೆ ಆ ವಚನಗಳ ಪ್ರಸಾರದ ದೊಡ್ಡ ದೊಡ್ಡ ಶಕ್ತಿಯಾಗಿದ್ದಂತ ಒಂದು ಸಂಸ್ಥೆಯಾಗಿ ಕೆಲಸ ಮಾಡಿದ ಕಾಯಕ ಮಾಡಿದಂತ ಜಂಗಮ ಪರಂಪರೆ ಅನ್ನುವುದನ್ನ ನಾವು ಅದನ್ನ ಕಾಣಬಹುದು. ಅದಕ್ಕಾಗಿ ಕಲ್ಯಾಣದಲ್ಲಿರುವಂತಹ ಶರಣರಿಗಿಂತಲೂ ಎಷ್ಟೋ ಪಟ್ಟು ಹೆಚ್ಚಾಗಿ 1,97,000 ಜಂಗಮರು ಅಲ್ಲಿದ್ರು ಅಂತ ಹೇಳ್ತಾರೆ. ಈ ಜಂಗಮ ಪಡೆನೆ ನಮ್ಮ ವಚನಗಳನ್ನ ಈ ನಾಡಿನಾದ್ಯಂತ ಅಷ್ಟೇ ಅಲ್ಲ, ಬಹುತೇಕ ಈ ದೇಶಾದ್ಯಂತ ಪ್ರಸಾರ ಮಾಡಿದಂತ ಕಾಶ್ಮೀರಕ್ಕೂ ಕೂಡ ಮುಟ್ಟಿತ್ತು ವಚನಗಳು. ಅದಕ್ಕಾಗಿನೇ ಆ ಕಾಶ್ಮೀರದ ಅರಸ ಮಹಾದೇವ ಭೂಪಾಲ, ಆತನ ಮನೆ ಗುರು ಚನ್ನವೀರ ಜಂಗಮ, ಅವರೊಂದಿಗೆ 5,000 ಜನ ಶಿಷ್ಯರು, ಅವರೆಲ್ಲ ಕಲ್ಯಾಣಕ್ಕೆ ಬರುವಂತಾಯ್ತು. ಇದಕ್ಕೆಲ್ಲ ಕಾರಣ ಅಂದ್ರೆ ಬಸವಣ್ಣನವರು ಅಲ್ಲಿಗೆ ಭೇಟಿ ಕೊಟ್ಟಿದ್ದು, ಜೊತೆಗೆ ವಚನಗಳು ಕೂಡ ಅವರಿಗೆ ತಲುಪಿತ್ತು. ಹಾಗಾಗಿ ಆ ವಚನದ ಪ್ರಸಾರ ಅದು ಆ ಕಾಲದ ಜಂಗಮರಿಂದ ಅದಾಯ್ತು. ಬಸವಣ್ಣನವರ ಅದು ಕಲ್ಪನೆ ಅದು ಅವರ ಮುಂದಲೇ ಸಾಕಾರಗೊಂಡಿತ್ತು. ಮುಂದೆ ಕಲ್ಯಾಣದ ನಂತರ ಆ ಪರಿಸ್ಥಿತಿ ಬಹಳ ವಿನಾಶದಂತೆ ತಲುಪಿತ್ತು ಅನ್ನೋದು ನಮ್ಗೆಲ್ಲ ಗೊತ್ತಾಗುತ್ತೆ. ಶರಣರ ಭೌತಿಕವಾಗಿ ಈ ಭೂಮಿಯಿಂದ ಮರ್ಯಾದ ತಕ್ಷಣನೇ ಇವರೆಲ್ಲ ಕಾಯ್ತಾ ಇದ್ರು. ಶರಣರ ಕಾಲದಲ್ಲಿ ಶೈವ ಸಂಪ್ರದಾಯದ ಕಾಳಮುಖ, ಪಾಶುಪತ, ಲಾಕುಲೇಶ ಇವರೆಲ್ಲ ದುರ್ಬಲರಾಗಿ ಶರಣ ಸಿದ್ಧಾಂತ ಒಪ್ಪಿಕೊಂಡಿದ್ರಲ್ಲಿ ಕೂಡ್ಕೊಂಡಿದ್ರು. ಆದ್ರೆ ಮುಂದೆ ಮತ್ತೆ ಅದು ಯಾವ್ದಾದ್ರು ಭಯ, ರಾಜಕೀಯ ಭಯನೋ ಸಂಪ್ರದಾಯವಾದಿಗಳ ಭಯನೋ ಅವು ಏನೇನೋ ಕಾರಣಗಳಾಗಿ ಅದನ್ನ ಕಳಿಸ್ಕೊಂಡು ಮತ್ತೆ ಅದನ್ನು ಬಿಡದೆ ಸಂಪ್ರದಾಯದ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಮತ್ತೆ ಹೊತ್ತು ಪ್ರಸಾರ ಮಾಡಿದ್ರು. ಆದರೆ ಅಲ್ಲೇ ಅದು ಕುಲ್ಲುಗೆಡ್ಲಿಕ್ಕೆ ಪ್ರಾರಂಭ ಆಯ್ತು. ನಮ್ಗೆಲ್ಲ ಗೊತ್ತದ ಇತಿಹಾಸ. ಅದಕ್ಕಂತಾನೆ ನಮ್ಮ ಶರಣರ ಬಗ್ಗೆ ಮೊಟ್ಟ ಮೊದಲು ಚಾರಿತ್ರಿಕ ಕಾವ್ಯಗಳನ್ನು ಬರಂತ ಹರಿಹರನೇ ಅಲ್ಲಿ ಕುಲುಗೆಡಿಸಿಬಿಟ್ಟ ಅಂತ ನಾವು ನೋಡಿದ್ದೀವಿ, ಎಲ್ಲ ಗೊತ್ತಿದ್ದಾನೆ. ಅದು ಮುಂದೆ ಹರಿಹರ ನಂತರ ಮತ್ತೊಂದು 200 ವರ್ಷ, 200 ವರ್ಷ ಆದ್ಮೇಲೆ 250 ವರ್ಷ ಆದ್ಮೇಲೆ 300 ವರ್ಷ ಆದ್ಮೇಲೆ 400 ವರ್ಷ ಆದ್ಮೇಲೆ 500 ವರ್ಷ ಆದ್ಮೇಲೆ 600 ವರ್ಷ ಆದ್ಮೇಲೆ 700 ವರ್ಷ ಆದ್ಮೇಲೆ 800 ವರ್ಷ ಆದ್ಮೇಲೆ 900 ವರ್ಷ ಆದ್ಮೇಲೆ 1000 ವರ್ಷ ಆದ್ಮೇಲೆ 1100 ವರ್ಷ ಆದ್ಮೇಲೆ 1200 ವರ್ಷ ಆದ್ಮೇಲೆ 1300 ವರ್ಷ ಆದ್ಮೇಲೆ 1400 ವರ್ಷ ಆದ್ಮೇಲೆ 1500 ವರ್ಷ ಆದ್ಮೇಲೆ 1600 ವರ್ಷ ಆದ್ಮೇಲೆ 1700 ವರ್ಷ ಆದ್ಮೇಲೆ 1800 ವರ್ಷ ಆದ್ಮೇಲೆ 1900 ವರ್ಷ ಆದ್ಮೇಲೆ 2000 ವರ್ಷ ಆದ್ಮೇಲೆ 2100 ವರ್ಷ ಆದ್ಮೇಲೆ 2200 ವರ್ಷ ಆದ್ಮೇಲೆ 2300 ವರ್ಷ ಆದ್ಮೇಲೆ 2400 ವರ್ಷ ಆದ್ಮೇಲೆ 2500 ವರ್ಷ ಆದ್ಮೇಲೆ 2600 ವರ್ಷ ಆದ್ಮೇಲೆ 2700 ವರ್ಷ ಆದ್ಮೇಲೆ 2800 ವರ್ಷ ಆದ್ಮೇಲೆ 2900 ವರ್ಷ ಆದ್ಮೇಲೆ 3000 ವರ್ಷ ಆದ್ಮೇಲೆ 4000 ವರ್ಷ ಆದ್ಮೇಲೆ 5000 ವರ್ಷ ಆದ್ಮೇಲೆ 6000 ವರ್ಷ ಆದ್ಮೇಲೆ 7000 ವರ್ಷ ಆದ್ಮೇಲೆ 8000 ವರ್ಷ ಆದ್ಮೇಲೆ 9000 ವರ್ಷ ಆದ್ಮೇಲೆ 100,000
200 ವರ್ಷ, 13ನೇ ಶತಮಾನ, ಮುಂದೆ 15ನೇ ಶತಮಾನದವರೆಗೆ. ಮತ್ತೆ ಅದು ಮಂದವಾಗಿಬಿಡ್ತು. ವಚನ ಕಟ್ಟುಗಳು ಅಲ್ಲಲ್ಲಿ ಉಳಿದು, ಆ ಉಳಿದಂತ ವಚನ ಕಟ್ಟುಗಳು ಯಾವ ರೂಪದಲ್ಲಿ ಉಳಿದುವೋ ಅದು ಇವತ್ತು ಬಹಳ ದೊಡ್ಡ ಸಮಸ್ಯೆ ಕಗ್ಗಂಟಾಗಿ ಕಾಡಕತ್ತದ. ಶರಣರು ಕಲ್ಯಾಣದ ಚದುರಿದ ಮೇಲೆ ಅವರ ಪರಿಸ್ಥಿತಿ ಬಹಳ ಗಂಭೀರ ಆಗಿ ಹೋಗಿತ್ತು. ಶರಣರ ಕಾಲವಾದ ಮೇಲೆ ಅವೆಲ್ಲ ತಿರ್ಚಿ ಬಿಟ್ರು. ಎಷ್ಟೋ ವಚನ ಕಟ್ಟುಗಳು ನೀರ್ ಪಾಲಾದು, ಮಣ್ಣು ಪಾಲಾದು, ಬೆಂಕಿ ಪಾಲಾದು, ಉಳಿದು ನಂತರದಲ್ಲಿ ಲಿಪಿ ಮಾಡಿದಂಥವು. ಬಹುತೇಕವಾಗಿ ನಾವೆಲ್ಲ ಚರಿತ್ರೆ ನಾವು ಸೂಕ್ಷ್ಮ ಗಮನಿಸುವುದಾದ್ರೆ ಪ್ರೌಢದೇವರಾಯನ ಕಾಲದಲ್ಲಿ ಲಿಪಿ ಮಾಡಿದಂಥವುಗಳು ಮಾತ್ರ ನಮಗೆ ಸಿಗ್ತವೆ. ಆದ್ರೆ ಹಿಂದಿನ ನಮ್ಗೆ ಯಾವ ಹಸ್ತಪ್ರತಿಗಳು ಇಲ್ಲ. ಹಾಗಾಗಿ ಅಲ್ಲಿಂದಲೇ ನಮಗ ಸಿಕ್ಕಂತ ಕಟ್ಟುಗಳೇ ಕುಲ್ಲಗೆಟ್ಟು ಬಂದವು ಅಂತ ನಮಗೆಲ್ಲ ಗೊತ್ತಾಗ್ಬಿಡ್ತದೆ ಆಗಲೇ. ಯಾಕೆ ಕುಲ್ಲಗೆಟ್ಟು ಅಂತ ಒಂದು ಪ್ರಶ್ನೆ. ದಯವಿಟ್ಟು ತಪ್ಪಬೇಡ್ರಿ, ಇದು ಚರಿತ್ರೆ ಏನು ದಾರಿ ತಪ್ತಾ ಇದೆ ಅಂತ. ನಾನೇನ್ ದಾರಿ ತಪ್ಪಿಸ್ತಾ ಇಲ್ಲ, ಸೂಕ್ಷ್ಮವಾಗಿ ನಾನು ಹೇಳ್ತಾ ಹೊರಟಿದ್ದೀನಿ. ಹಂಪೆಗೆ ಆಂಧ್ರದ ಆರಾಧ್ಯ ಜಂಗಮರು ಪ್ರವೇಶ ಮಾಡಿ ಹಂಪಿಯಲ್ಲಿ ಇದ್ದಂತ ಪ್ರೌಢದೇವರಾಯನ ಆಸ್ಥಾನದ 3 ವಿರಕ್ತರೇನು ಅವರು ಅಲ್ಲೇ ಶೈವ ಸಂಪ್ರದಾಯದಲ್ಲಿ ಜಗಳ ಆಗಿ ಅವರು ಸತ್ಯವಾದಿಗಳನ್ನು ಅಂತ ಗುಂಪನ್ನು ಕಟ್ಟಿಕೊಂಡು ಶರಣ ಸಿದ್ಧಾಂತವನ್ನು ಅಪ್ಪಿಕೊಂಡು ಶರಣ ವಚನಗಳನ್ನ, ಶರಣ ಸಾಹಿತ್ಯವನ್ನ ಸಂಕಲನಗೊಳಿಸುವ, ಸಂಗ್ರಹಿಸುವ, ಅದರ ನೆಲೆಯಲ್ಲಿ ಸಾಹಿತ್ಯ ರಚಿಸುವಂತ ಒಂದು ಕ್ರಿಯೆಯಲ್ಲಿ, ಕಾಯಕದಲ್ಲಿ ಅವರು ತೊಡಗಿದ್ರು. ಅವ್ರಿಗೆ ವಿರಕ್ತರು ಅಂತ ಇರ್ತಾರೆ. ಅವ್ರಿಗೆ ಆಶ್ರಯ ಕೊಟ್ಟಂತ ರಾಜ ಪ್ರೌಢದೇವರಾಯನಿಗೆ ಪ್ರಭುಲಿಂಗ ಲೀಲೆಯನ್ನು ಬರೆದಂತ ಕವಿ ಚಾಮರಸ ಲಿಂಗಾಯತ ದೀಕ್ಷೆಯನ್ನು ಕೊಟ್ಟ ಅಂತ ಇತಿಹಾಸ ಹೇಳ್ತದೆ. ಅದೆಲ್ಲ ಇರ್ಲಿ, ಆರಾಧ್ಯ ಜಂಗಮರು ಇಲ್ಲಿಗೆ ಬಂದ ಮೇಲೆ ಇವರು ಇದನ್ನು ಸಂಪೂರ್ಣವಾಗಿ ತಿರುಚಿ ಹಾಕದೆ ಅತ್ಯಂತ ನಯವಾದ ಮೋಸಗಾರಿಕೆ ತಂತ್ರವನ್ನು ಅಳವಡಿಸಿಕೊಂಡು ಮತ್ತೆ ವೈದಿಕ ನೆಲೆಯಲ್ಲಿ ಈ ಸಾಹಿತ್ಯವನ್ನ, ಸಿದ್ಧಾಂತವನ್ನ ರೀಬಿಲ್ಟ್ ಅಂತೀವಲ್ಲ, ಆದ ಪುನರ್ರಚನೆ ಮಾಡುವಂತ ಕಾರ್ಯಕ್ಕೆ ಅವರು ಮಾರ್ಗದರ್ಶಕರಾಗ್ಬಿಟ್ರು. ಹಾಗಾಗಿ ಅಲ್ಲಿಂದನೇ ಮುಂದೆ ನಮಗೆ ಈ ಶರಣ ಸಾಹಿತ್ಯ ಸಿಗ್ತಾ ಹೋಗ್ತದೆ. ಹಾಗಾಗಿ ಇವತ್ತೇನು ಈಗ ಬಹಳ ದೊಡ್ಡ ಚರ್ಚೆ, ವಾಗ್ವಾದ ನಡೆದವಲ್ಲ, ಅಲ್ಲಿ ಅದೇ ಸಮಸ್ಯೆನೇ ನಮ್ನ ಕಾಣ್ತಾ ಇದೆ. ನಮಗೆ ಶುದ್ಧವಾದಂತ ಸಿದ್ಧಾಂತ ಕೊಡ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಇದ್ರಲ್ಲ ಕೊಡೋದು. ನಾವು 12ನೇ ಶತಮಾನದ ಶರಣರ ಮೂಲ ತಾಳೆಗರಿಗಳು ನಮ್ಗೆ ಇಲ್ಲ. ಅವ್ರೊಬ್ರು ಅಲ್ಲ, ನಮ್ಮ ಸಾಹಿತ್ಯ ಪರಂಪರೆಯ ಯಾವೊಬ್ಬ ಕವಿಯ ಮೂಲ ಪ್ರತಿನೇ ಸಿಕ್ಕಿಲ್ಲ. 17ನೇ ಶತಮಾನಕ್ಕೆ ಸೇರಿದ ಒಬ್ಬ ಕವಿಯ ಮಾತ್ರ ಏಕೈಕ ಮೂಲ ಪ್ರತಿ ಸಿಕ್ಕದ ಹೊರತು ಯಾವ ಕವಿಯ ಮೂಲ ಪ್ರತಿ ಇವತ್ತಿಗೂ ನಮ್ಮ ಗ್ರಂಥ ಪರಂಪರೆಯಲ್ಲಿ ಸಿಕ್ಕೇ ಇಲ್ಲ. ಅಂದಾಗ ಅದರಲ್ಲೂ ಶರಣರಂತ ಪ್ರಖರವಾದ ಸಿದ್ಧಾಂತದ ಪ್ರತಿಗಳು ಸಿಗೋದು ಅದು ಬಹಳ ದುರ್ಲಭ. ಯಾಕಂದ್ರೆ ಅದಕ್ಕೆ ಚರಿತ್ರೆ ನಮ್ಗೆ ಸಾಕ್ಷಿ ಕೊಡ್ತದೆ. ಆ ಹಿನ್ನೆಲೆಯಲ್ಲಿ ಅದೇನೇ ಇರಲಿ, ಪ್ರೌಢದೇವರಾಯನ ಕಾಲದಿಂದ ನಮ್ಮ ವಚನ ಸಾಹಿತ್ಯದ ಮತ್ತೆ ಪ್ರವರ್ಧಮಾನದ ಯುಗ ಪ್ರಾರಂಭ ಆಯಿತು. ಅಲ್ಲಿಂದ ವಿಜಯ ಕಲ್ಯಾಣದ ಪರಂಪರೆಗಳ ಪ್ರಾರಂಭ ಆದವು. ವಿಜಯ ಕಲ್ಯಾಣ, ಅಮರ ಕಲ್ಯಾಣ, ಧರ್ಮ ಕಲ್ಯಾಣ, ಕಡೆಯ ಕಲ್ಯಾಣ, ಹಿಂಗೆ ಕಲ್ಯಾಣ ಪರಂಪರೆಗಳು. ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿಯಲ್ಲಿ ಆ ದಂಡೇಶನ ಹೇಳ್ತಾನೆ, ಹಂಪೆಯನ್ನು ವಿಜಯ ಕಲ್ಯಾಣ ಅಂತ ಹೇಳ್ತಾನೆ. ಸಂಕಲನಗೊಂಡು, ಸಂಗ್ರಹಗೊಂಡು, ಅದನ್ನು ಆಧರಿಸಿದಂತ ಶರಣ ಸಿದ್ಧಾಂತ ಮರುರೂಪುಗೊಂಡಿತ್ತು, ಪುನರ್ಜೀವನಗೊಂಡಿತು. ಪ್ರೌಢದೇವರಾಯಂತ ಮಹಾರಾಜ ಇದಕ್ಕೆ ಆಶ್ರಯದಾತನಾದ. ಇವೆಲ್ಲ ಸಂಗತಿಗಳಿಂದ ಈ ಕಾಲದ ಕಲ್ಯಾಣ, ಅದು ವಿಜಯ ಕಲ್ಯಾಣ ಅಂತ ಅವರೆಲ್ಲ. ಮುಂದೆ ದಿಗ್ಗಿ ಸಂಗಮನಾಥನ ಶಾಪುರ ಹತ್ತಿರದ ದಿಗ್ಗಿ ಅಂತ ಬರ್ತದೆ. ಆ ದಿಗ್ಗಿ ಸಂಗಮನಾಥ ಕೊಡೆಕಲ್ ಬಸವಣ್ಣ ಮುಂತಾದ ಶಿಷ್ಯರನ್ನ ಕರ್ಕೊಂಡು
ಅದನ್ನ ಆತ ಅಮರ ಕಲ್ಯಾಣ ಅಂತ ಕಟ್ಟಿದ. ಅದಕ್ಕೆ ಧರ್ಮ ಕಲ್ಯಾಣ ಅಂತಾರ, ಅಮರ ಕಲ್ಯಾಣ ಅಂತಾರ. ಇದು ಅಮರ ಕಲ್ಯಾಣ. ನಮ್ಮ ಲಿಂಗಸ್ವರ ಜಲದುರ್ಗ ಅಂತಿದೆ, ಕೃಷ್ಣ ನದಿ ದಂಡೆ. ಆ ಜಲದುರ್ಗಕ್ಕೂ ಕೂಡ ಅಮರ, ಯಾಕಂದ್ರೆ ಅಲ್ಲಿ ಆ ಸಂಗಮನಾಥನ ಸಮಾಧಿ ಇಲ್ಲೇ ಇದೆ. ಜಲದುರ್ಗದ ಆ ಹಾಸಿ ತೊಟ್ಲು ಅಂತದ, ಆ ಬ್ರಿಡ್ಜ್, ಆ ಬ್ರಿಡ್ಜ್ನ ಮೇಲನೆ ಆ ಸಂಗಮನಾಥನ ಸಮಾಧಿ ಕೂಡ ಇದೆ. ಈ ಗುಹಾ ಸಂಸ್ಕೃತಿಯನ್ನ ಆಧರಿಸಿ ಶರಣ ಪರಂಪರೆಯನ್ನ ಮತ್ತೊಮ್ಮೆ ಮುಂದುವರಿಸಿದಂಥವರು ಈ ಅಮರ ಕಲ್ಯಾಣದ ದಿಗ್ಗಿ ಸಂಗಮನಾಥನ ನೇತೃತ್ವದವರು. ಅವರ ಶಿಷ್ಯರಲ್ಲಿ ಒಬ್ಬ ಕೊಡೆಕಲ್ ಬಸವಣ್ಣ, ಅವರ ಮಗ ರಾಚಪ್ಪಾಜಿ, ಸಿದ್ದಪ್ಪಾಜಿ ಅವರು, ಮುಂದೆ ಮಂಟೇಸ್ವಾಮಿ ಅವರು, ಅವೆಲ್ಲ ಮುಂದೆ ಬರ್ತದೆ. ಮುಂದೆ ಮತ್ತೆ ಅವರ ಶಿಷ್ಯರಾದ ಕೊಡೆಕಲ್ ಬಸವಣ್ಣನವರು ಕೊಡೆಕಲ್ಲಲ್ಲೂ ಕೂಡ ಗವಿಯನ್ನೇ ನಿರ್ಮಿಸಿಕೊಂಡು ಅಲ್ಲಿಂದಲೇ ಹೊಸ ನಮೂನೆಯಾಗಿ ಶರಣ ಸಂಸ್ಕೃತಿ ಸಿದ್ಧಾಂತವನ್ನು ಪ್ರಸಾರ ಮಾಡುವಂತ ಕಾಯಕವನ್ನು ಮುಂದುವರಿಸಿದ್ರು. ಅದಕ್ಕೆ ಕಡೆಯ ಕಲ್ಯಾಣ ಅಂತ ಕರೆದರು. ಹೀಗೆ ಕಲ್ಯಾಣದ ಪರಂಪರೆ 17ನೇ ಶತಮಾನದವರೆಗೆ ಮುಂದುವರಿದು ಬಂತು. ಈ ಮಧ್ಯೆ ನಿಮ್ಮೆಲ್ಲರಿಗೂ ಗೊತ್ತದೆ, ಶೂನ್ಯ ಪೀಠದ ಪರಂಪರೆ ಅದು ಆ ಕಾವಲ ಪ್ರಭುದೇವರಿಂದನೇ ಬೆಳೆದು ಬಂತು. ಅದು ಯಾವತ್ತೂ ನಿಂತಿಲ್ಲ. ಮತ್ ಬೇರೆ ತೋಟದ ಸಿದ್ಧಲಿಂಗ ಶ್ರೀಗಳು ತಮ್ಮ ವಚನದಲ್ಲಿ ಆ ಪರಂಪರೆಯನ್ನು ಹೇಳ್ಕೊಳ್ತಾರೆ, ತಮ್ಮವರೆಗೆ ಹೇಳ್ಕೊಳ್ತಾರೆ ಅದನ್ನು. 19ನೇ ಶೂನ್ಯ ಪೀಠಾಧಿಪತಿ ತೋಟದ ಸಿದ್ಧಲಿಂಗ ಶ್ರೀಗಳು ಅವರ ಕಾಲಕ್ಕಾಗಲೇ ಈ ಶರಣ ಸಿದ್ಧಾಂತ ಪೂರ್ತಿ ಕಲಸ ಮೇಲೋಗರಾಗ್ಬಿಟ್ಟಿತ್ತು, ದುರ್ಬಲವಾಗಿಬಿಟ್ಟಿತ್ತು. ಅವರು ಬಹಳ ಕ್ರಿಯಾಶೀಲರು. ನಾವೇನು ಶಬ್ದ ಹೊಳಿತಾ ಇಲ್ಲ ನನ್ನ. ಹಿಡಿದ ಕಾರ್ಯವನ್ನ ಮಾಡಬೇಕೆಂಬಂತ ಸಂಕಲ್ಪವಾದಿಗಳಾಗಿದ್ರು ಅವರು. ಅವರು ಇದನ್ನ ಪುನರುತ್ಥಾನ ಮಾಡ್ಬೇಕನ್ನುವಂತ ಉದ್ದೇಶಕ್ಕಾಗಿ 701 ಜನ ಶಿಷ್ಯರನ್ನ ಕರ್ಕೊಂಡು ಈ ದೇಶಾದ್ಯಂತ ಸಂಚಾರ ಮಾಡ್ತಾರೆ. ಸಂಚಾರ ಮಾಡುವಾಗ ಆ 701 ಶಿಷ್ಯರನ್ನ ಕಟ್ಟಿಕೊಂಡು ಅದನ್ನ ಪುನರ್ಸ್ಥಾಪಿಸಿದ ಪ್ರತೀಕವಾಗಿ, ಆ 701 ಜನರ ಪ್ರತೀಕವಾಗಿ 701 ವಚನಗಳನ್ನು ಬರೆದರು. ಆ 701 ವಚನಗಳು ನೀವೆಲ್ಲ ಗಮನಿಸಿದ್ದೀರಿ. ಇಡೀ ಶರಣ ಸಿದ್ಧಾಂತ ಸಂಸ್ಕೃತಿಗೆ ಮರು ವ್ಯಾಖ್ಯಾನ ಮಾಡಿದಂತೆ ಅತ್ಯಂತ ಸರಳವಾಗಿ ನಮ್ಮ ಜನರಿಗೆ ತಿಳಿಯುವಂತೆ ಶಟಸ್ಥಲಗಳು, ಅಷ್ಟಾವರಣಗಳು, ಪಂಚಾಚಾರಗಳು, ಕಾಯಕ, ದಾಸೋಹ ಎಲ್ಲ ಸಿದ್ಧಾಂತಗಳನ್ನ ಜನಮಾನಸಕ್ಕೆ ಬಹಳ ಸುಲಭವಾದ ಭಾಷೆಯಲ್ಲಿ ತಿಳಿಯುವಂತೆ ಮಾಡಲಿಕ್ಕೆ, ಆ ನೆಲೆಯಲ್ಲಿ ಮತ್ತೆ ಶರಣ ಜೀವನ ಕಟ್ಟುವಂತ ನೆಲೆಯಲ್ಲಿ ಅವರು ಸ್ವತಃ ವಚನಗಳನ್ನು ರಚನೆ ಮಾಡೋದ್ರ ಮೂಲಕ, ಅವುಗಳನ್ನ ತಮ್ಮ ಶಿಷ್ಯರ ಮೂಲಕ ಪ್ರತಿ ಮಾಡಿಸ್ತಾ, ನಾಡಿನಾದ್ಯಂತ ಅಲ್ಲ ದೇಶಾದ್ಯಂತ ಸಂಚಾರ ಮಾಡ್ತಾ ಅವುಗಳನ್ನ ಪ್ರಸಾರ ಮಾಡುವಂತ ಕಾಯಕವನ್ನು ಕೈಗೊಂಡ್ರು. ಯಾವಾಗ ಸಿದ್ಧಲಿಂಗೇಶ್ವರರು ಇಂಥ ಒಂದು ದೊಡ್ಡ ಶಿಷ್ಯ ಸಮೂಹವನ್ನು ಕಟ್ಕೊಂಡು ಬಂದ್ರು, ಆಗ ನಿಜವಾಗ್ಲೂ ಈ ಕಲ್ಯಾಣ ಪರಂಪರೆಗೆ ಬಹಳ ದೊಡ್ಡ ಆನೆ ಬಲ ಬಂದಂಗಾಯ್ತು. ಈ ಪ್ರಸಾರ ಕಾಯಕ ಬಹಳ ವ್ಯಾಪಕವಾಗಿ ಆಯ್ತು. ಅಲ್ಲಿವರೆಗೆ ಅದು ಬಹುತೇಕವಾಗಿ ಇವರೆಲ್ಲ ಕಲ್ಯಾಣ ಪರಂಪರೆಯಲ್ಲಿ ಎದ್ರಲ್ಲ, ಇವರಿವರ ಖಾಸಗಿ ಸಾಧನೆ ಅದಕ್ಕಷ್ಟೇ ಸೀಮಿತ ಆಗಿತ್ತೇನೋ ಅನ್ಸುತ್ತೆ ನನಗೆ. ಮುಂದೆ ಮಂಟೇಸ್ವಾಮಿ ಅವರು ಅವ್ರ ಕಾಲಕ್ಕೆ ಅದು ಏನೇನೋ ಆಯ್ತು. ಆದ್ರೆ ಸಿದ್ಧಲಿಂಗೇಶ್ವರರು ಮತ್ತು ಅವರ ಶಿಷ್ಯರಿಂದ ಆದಂತ ಈ ಕಾರ್ಯ ಏನಿದೆಯಲ್ಲ, ಚರಿತ್ರೆಯಲ್ಲಿ ಉಳಿಯುವಂತಹ ದೊಡ್ಡ ಕೆಲಸ ಆಯ್ತು. ನಮ್ಗೆ ಕಲ್ಯಾಣ ಜಂಗಮರು ಪ್ರಸಾರ ಮಾಡಿದಂತ ವಚನ ಕಟ್ಟುಗಳು ಸಿಕ್ಕೇ ಇಲ್ಲ. ಆದರೆ ತೋಂಟದ ಸಿದ್ಧಲಿಂಗರು ಮತ್ತು ಅವರ ಶಿಷ್ಯರು ಪ್ರಸಾರ ಮಾಡಿದಂತ ಸಂದರ್ಭದಲ್ಲಿನ ವಚನ ಕಟ್ಟುಗಳು ನಮಗ್ ಸಿಗ್ತಾವ. ಅಲ್ಲಿಂದನೇ ನಮ್ಗೆ ವಚನ ಕಟ್ಟುಗಳು ಸಿಗೋದು. ಮುಂದೆ ಅವರ ಪರಂಪರೆಯವರು ಅದನ್ನ ಬೆಳೆಸಿದ್ರು. ಅದಕ್ಕೆ ಬಹಳಷ್ಟು ಚಾರಿತ್ರಿಕ ದಾಖಲೆಗಳು ಇವತ್ತು ನಮ್ಮಲ್ಲಿದಾವ. ನಮ್ಮ ಮಠಗಳು ಅಲ್ಲಿಂದಲೇ ವಿರಕ್ತ ಮಠಗಳು
ಅಸ್ತಿತ್ವಕ್ಕೆ ಬಂದು. ಕೆಲವು ಚರಿತ್ರೆಯರು ಹೇಳ್ತಾರೆ, ಅಲ್ಲಮ ಪ್ರಭುಗಳು ಕೆಲವುಗಳನ್ನು ಮಠಗಳನ್ನು ಸ್ಥಾಪನೆ ಮಾಡಿ ಕೆಲವು ಶಿಷ್ಯರನ್ನು ಬಿಟ್ಟು ಹೋದ್ರು ಅಂತ. ನನ್ಗೆ ಯಾಕೋ ನಂಬಿಕೆ ಆಗ್ತಾ ಇಲ್ಲ. ಪ್ರಭುದೇವರು ತಿರುಗಾಡಿದ್ದು ಏಕಾಂಗಿಯಾಗಿ ಸುತ್ತಾಡ್ಯಾರ. ನನಗನ್ಸಿ ಮಟ್ಟಿಗೆ ಎಲ್ಲೆಲ್ಲಿ ಅಂತ ತಮಗೆ ಪರಿಪಕ್ವ ಅನ್ನಿಸ್ಕೊಂಡಂತ ಸಾಧಕರು ಸಿಗ್ತಾರ, ಅವ್ರ ಮನವೊಲಿಸಿ ಕಲ್ಯಾಣಕ್ಕೆ ಬರಂಗ್ ಮಾಡ್ಯಾರ ಹೊರತು ಅವ್ರು ಯಾವ ಶಿಷ್ಯನನ್ನು ಯಾವುದೇ ಮಠಗಳನ್ನ ಸ್ಥಾಪಿಸಲಿ ಬಿಟ್ಟಿಲ್ಲ ಅಂತ ನನಗನ್ನಿಸ್ತದ. ಆದ್ರೆ ನಮ್ಮ ಚಿತ್ತರಿಗೆ ಮಠದ ಇತಿಹಾಸ ಹಂಗ ಹೇಳ್ತಾರ ಅವ್ರು, ಎಲ್ಲ ಪ್ರಭುದೇವರಲ್ಲಿ ಗುರು ಮಹಾಂತರ ಅಂತ ಶಿಷ್ಯರಿದ್ರು, ಅವ್ರನ್ನ ಬಿಟ್ಟು ಹೋದ್ರು ಅಂತ. ಸಿದ್ಧಲಿಂಗ ಶಿವಗಳಿಗೂ ಕೂಡ ಎರಡನೇ ಅಲ್ಲಮ್ಮ ಅಂತ ಕರಿತಿದ್ರು. ಎರಡನೇ ಅಲ್ಲಮ್ಮ, ತೋಂಟ ಸಿದ್ಧಲಿಂಗ ಶಿವಗಳಿಗೆ ಎರಡನೇ ಅಲ್ಲಮ್ಮ ಅಂತ ಜನ ಕರೀತಾರೆ. ಅವ್ರ 701 ವಿರಕ್ತರಲ್ಲಿ ಗುರು ಮಹಾಂತ ಅನ್ನೋರು ಕೂಡ ಅದಾರ. ಇರ್ಲಿ, ಅದೆಲ್ಲ ಇತಿಹಾಸ ಇರಲಿ, ಹೇಳ್ತೀನಿ. ಇವರು ಸಂಚಾರ ಮಾಡುವಾಗ ಅವ್ರ ಶಿಷ್ಯರಲ್ಲಿ ಬಹಳಷ್ಟು ಜನ ಬಹಳ ಪ್ರಭಾವಿಗಳು ಆಗಿದ್ರು. ಬಹಳಷ್ಟು ಕೆಲವರು ಶಿಷ್ಯರ ಪ್ರಭಾವಿಗಳು ಆಗಿದ್ರು. ಅವರಷ್ಟೇ ಪ್ರಭಾವಿಗಳಾಗಿದ್ರು, ಗುರುಗಳಷ್ಟೇ ಪ್ರಭಾವಿಗಳು ಆಗಿದ್ರು ಅವರು. ಹಾಗಾಗಿ ಅವರಲ್ಲಿನ ಕೆಲವು ಶಿಷ್ಯರು ಅಲ್ಲಲ್ಲಿ ವಿರಕ್ತ ಮಠಗಳನ್ನ ಸ್ಥಾಪನೆ ಮಾಡಿ ಈ ಪ್ರಸಾರ ಕಾರ್ಯಕ್ಕಾಗಿ ತಮ್ಮ ಹಾಗೆ ದೇಶಿಕೋತ್ತಮರು ಮುಂದೆ ಸಿಗೋದು ಕಷ್ಟ ಅನ್ನೋ ಕಾರಣಕ್ಕಾಗಿ ಸ್ಥಳೀಯವಾಗಿ ಸಿಗುವಂತ ಯೋಗ್ಯವಾದ ಸಾಧಕರ ಸಿಕ್ಕಲ್ಲಿ ಆ ಮಠಗಳನ್ನ ವಿರಕ್ತ ಮಠಗಳನ್ನ ಸ್ಥಾಪನೆ ಮಾಡಿ ಅವುಗಳನ್ನ ಶರಣ ಧರ್ಮ ಪ್ರಸಾರ ಕೇಂದ್ರವನ್ನಾಗಿಸಿ ಮುಂದೆ ಹೋಗ್ತಿರವ್ರು. ಅಂತ 701 ವಿರಕ್ತರಲ್ಲಿ ಒಬ್ಬರು ದೊಡ್ಡ ಸಿದ್ಧಲಿಂಗೇಶ್ವರು ಅಂತ. ಆ ದೊಡ್ಡ ಸಿದ್ಧಲಿಂಗೇಶ್ವರರು ಇಡೀ ಯಡಿಯೂರು ಸಿದ್ಧಲಿಂಗೇಶ್ವರ ಎಲ್ಲರೂ ಸೇರ್ಕೊಂಡು ಕೂಡಲ ಸಂಗಮ ಪರಿಸರಕ್ಕೆ ಬಂದಿರ್ತಾರೆ. ಅಲ್ಲಿ ಬಂದಾಗ ಚಿತ್ತರಿಗೆ, ಆ ಮಲಾಪಾರಿ ನದಿ ದಂಡೆಯಲ್ಲಿ ಚಿತ್ತರಿಗೆ ಅಂತ ಊರದು. ಆ ಚಿತ್ತರಿಗೆಯಲ್ಲಿ ನಾನು ಓದಿದಂತೆ ವಿಜಯ ಮಹಾಂತ, ಅನ್ನದಾನೇಶ, ಕೊಟ್ಟೂರೇಶ ಅಂತ 3 ಸಾಧಕರಿರ್ತಾರೆ. ಆ 3 ಜನರಿಗೆ ಆ ಗುರು ಮಹಾಂತರು ವಿರಕ್ತ ಸಂಸ್ಕಾರವನ್ನು ಕೊಟ್ಟು ಅವರಿಗೆ ಶರಣ ಸಿದ್ಧಾಂತ ಪ್ರಸಾರ ಮಾಡುವಂತ ದೇಶಿಕರನ್ನಾಗಿ ಮಾಡ್ತಾರೆ. ಮಾಡಿ ಮುಂದೆ ಹೋಗಿಬಿಡ್ತಾರ ಅವ್ರು. ಅದರಲ್ಲಿ ವಿಜಯ ಮಹಾಂತ ಚಿತ್ರಗಿಯಲ್ಲಿ ಉಳ್ಕೊಳ್ತಾರೆ. ಅನ್ನದಾನೇಶ ಗಂಜಿಯಾಲ್ ಅಂತದ ಅಲ್ಲಿ ಬಂದು ಉಳ್ಕೊಂತಾನೆ. ಕೊಟ್ಟೂರೇಶ ಗಂಗಾವತಿಗೆ ಬರ್ತಾನೆ. ಆ ಗಂಜಿಯಾಲ ಅನ್ನದೇಶ ಮುಂದೆ ಅವ್ರ ಪರಂಪರೆಯವರು ಹಾಲಿಕೆರೆಗೆ ಬಂದ ನೆಲೆಯಾದ್ರೆ ಕಾಣುತ್ತಾ. ಹಾಗಾಗಿ ಹಾಲಿಕೆರೆ ಅನ್ನದಾನೇಶ ಅಂತ ಬಹಳ ಪ್ರಸಿದ್ಧರಾಗ್ತಾರೆ. ಹೀಗಿರುವಾಗ ಇನ್ನೊಬ್ಬರು ದೊಡ್ಡ ಸಿದ್ಧಲಿಂಗೇಶ ಅನ್ನೋರು ಚಿತ್ತರಿಗೆಯಿಂದ ಮುಖ್ಯ ರಸ್ತೆ ಬಾಗಲಕೋಟೆ ರಾಯಚೂರು ಹೈದರಾಬಾದ್ ರಸ್ತೆಗೆ ಹೊಂದಿಕೊಂಡಂತ ಊರು ಅಮೀನ್ಗಡ ಅಂತದ. ಆ ಅಮೀನ್ಗಡಕ್ಕೆ ಬರ್ತಾರೆ. ಬಂದು ಅಲ್ಲಿ ಒಂದು ವಿರಕ್ತ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಆ ವಿರಕ್ತ ಮಠ ತೋಂಟದಾರ್ಯ ಮಠ ಅಂತ ಹೆಸರಾಗ್ತದೆ. ಬಹುಶಃ ಸಿದ್ಧಲಿಂಗರು ಅಲ್ಲೇ ಉಳ್ಕೊಂಡ್ರೋ ಅವ್ರು ಕೂಡ ಹೋದ್ರೋ ಚರಿತ್ರೆ ಸ್ಪಷ್ಟವಾಗಿಲ್ಲ. ಸುಮಾರು ಆ ಪರಂಪರೆಯ ಒಂದು 10-12 ಪೀಠಾಧಿಕಾರಿಗಳ ಸಮಾಧಿ ಎಲ್ಲಿದವೋ ಗೊತ್ತಿಲ್ಲ. ನನಗ್ ಗೊತ್ತಿದ್ದಂತ 8-10 ಮಾತ್ರ ಸಿಕ್ಕು ನಾನು ನೋಡಿದ್ವಿ. ಅಮೀನ್ಗಡ ಮೂಲ ಮಠದಲ್ಲಿ 3 ಅದಾವ, ನನ್ನೂರಿನ ಮಠದಲ್ಲಿ 2 ಅದಾವ, 19 ಮತ್ತು 25 ಅಮೀನ್ಗಡದಲ್ಲಿ 21ನೇದವ್ರದ್ದು ಮತ್ತು 19ನೇದು 18ನೇದವ್ರದ್ದು ಅದ, ಮತ್ತೆ ಇನ್ನೊಂದು ಯಾವ್ದೋ ಒಂದದ. ಕಂದಗಲ್ ಮಠದಲ್ಲಿ 2 ಅದಾವ. ಮೆದಿಕ್ನಾಳ್ ಅಂತ ಐತಿ, ಅಲ್ಲಿ 1 ಐತಿ. ಸಂತೆ ಕೆಲವರು ಅಂತದ, ಈಗ ಅದು ಘನಮಠೇಶ್ವರ ಮಠ ಅಂತ ಅದು ಹೆಸರು ತೆಗೆದು ಘನಮಠ ಶಿವಗಳ ಹೆಸರು ಮಾಡಿಬಿಟ್ರ, ಅದು ಇತಿಹಾಸ ಕೆಡಿಸ್ಬಿಟ್ರು. ಆ ಮಠದಲ್ಲಿ 22ನೇ ಸ್ವಾಮಿಗಳು ಅವರೇ ಆ ಘನಮಠೇಶ್ವರ ಮಠ ಅಂತ ಮಾಡಿದವರು. ತೋಂಟದಾರ ಮಠ ಅಂತ ತೆಗೆದು ಆ ಹೆಸರು ಮಾಡಿದವರು ಅವರೇ. ಅವರಿಡೀ ತೋಂಟದಾರ ಹೆಸರನ್ನ ತೆಗೆದು ಹಾಕಿಬಿಟ್ರು ಅವರು. ಆ ಮಠಗಳ ಎಲ್ಲವನ್ನು ಪೂರ್ತಿ
ಶಿವರೊಕ್ಕ ತಂದವ್ರು ಅವರೇ. ಅಲ್ಲಿ ಒಂದು ಇಷ್ಟು ಸಮಾಧಿಗಳು ಮಾತ್ರ ಸಿಗ್ತಾವ. ಅಂದ್ರೆ 18ನೇದವರು, ಆದ್ರೆ ಹಿಂದೊಂದು ಮೆದಿಕ್ನಾಳದಲ್ಲಿ ಆ ಪರಂಪರೆ ಪಟ್ಟಿ ನೋಡಿದಾಗ 12ನೇದವ್ರ ಹೆಸರು, ಅಲ್ಲಿ ಹೆಸರು ಹೇಳ ನೋಡಿದ್ರೆ 12ನೇದವ್ರು ಅವ್ರದೊಂದು ಮಾತ್ರ ಸಿಗ್ತದೆ. ಇನ್ನು ಉಳಿದವರು ಸಮಾಧಿಗಳು ಎಲ್ಲಿದವೋ ಗೊತ್ತಿಲ್ಲ. ಬಹುಶಃ ಇದು ಹಿಂಗ್ಯಾಕೆ ಚಿತ್ರೀಯ ಪರಂಪರೆಯಲ್ಲೂ ಕೂಡ ಅಷ್ಟೇ ಒಂದು 10 ಸಮಾಧಿಗಳು ಮಾತ್ರ ಸಿಗ್ತಾವ, ಉಳಿದು ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂದ್ರೆ ದೇಶಿಕರಾದವರು ಎಲ್ಲೂ ಒಂದೆಡೆ ನೆಲೆ ನಿಲ್ಲಬಾರದು ಅನ್ನೋದು ನಿಯಮ ಆಗಿತ್ತು ಅವಾಗ. ಅವರು ಸಂಚಾರ ಕೈಗೊಂಡ್ ಬಿಡ್ತಿದ್ರು. ಮುಂದೆ ತಾವು ಉತ್ತರಾಧಿಕಾರಿ ನೇಮಕ ಮಾಡೋದು, ಅವ್ರಿಗೆ ಮಠ ಹಬ್ಸೋದು, ಹೋಗ್ಬಿಟ್ಟಾರ. ಅವ್ರು ಎಲ್ಲಿ ಹೋಗ್ಯಾರೋ, ಎಲ್ಲಿ ಲಿಂಗೈಕ್ಯರಾಗ್ಯಾರೋ, ಸಮಾಧಿ ಎಲ್ಲಿಗೆ ಗೊತ್ತಿಲ್ಲ. ಇವತ್ತು ಅಸ್ತಿತ್ವದಲ್ಲಿರುವಂತಹ ತೋಂಟ ಸಿದ್ಧಲಿಂಗೇಶ್ವರ ಜಗದ್ಗುರು ಪೀಠ, ಅದರ ನಂತರದ ವಿರಕ್ತ ಪರಂಪರೆಯ ಜಗದ್ಗುರು ಪೀಠ ಮುರುಘಾ ಸಮಯದ್ದು, ಇಲ್ಲಿಯೂ ಮಾತ್ರ ಸಂಪೂರ್ಣವಾಗಿ ಇಲ್ಲಿಯವರೆಗೆ ಪೀಠಾಧಿಪತಿಗಳ ಸಮಾಧಿಗಳು ಸಿಗ್ತಾವ. ಆದ್ರೆ ದೇಶಿಕರ ಚರಮೂರ್ತಿಗಳು ಎಲ್ಲರ ಸಮಾಧಿಗಳು ಯಾವ ಪರಂಪರೆಯಲ್ಲೂ ನನಗನ್ಸಿ ಮಟ್ಟಿಗೆ ಇಲ್ಲ. ಇರ್ಲಿ, ಅದೇನೇ ಇರಲಿ. ಈ ಪ್ರಮುಖವಾಗಿ ವಿರಕ್ತ ದೇಶಿಕರು ಸಿದ್ಧಲಿಂಗೇಶ್ವರರ ನಂತರ ತೋಂಟ ಸಿದ್ಧಲಿಂಗೇಶ್ವರರಿಗೆ ಅವರ ಶಿಷ್ಯ ರಾಜ ಮಠವನ್ನ ಕಟ್ಟಿಸಿಕೊಡ್ತಾನೆ ಯಡಿಯೂರಿನಲ್ಲಿ. ಅವರಲ್ಲೇ ನಿರ್ವಿಕಲ್ಪ ಸಮಾಧಿ ಆಗ್ತಾರೆ. ಅವರು ಬೋಳ ಬಸವೇಶ್ವರರನ್ನ ತಮ್ಮ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿಕೊಳ್ತಾರೆ. ಮುಂದೆ ಅವರು ಹಿಂಗೆ ಪ್ರವಾಸವನ್ನು ಕೈಗೊಂಡು ಅವರು ಮಧುಗಿರಿಯಲ್ಲೋ ಎಲ್ಲೋ ಅವ್ರದ್ದು ಸಮಾಧಿ ಆಗ್ತದೆ. ಮುಂದೆ ಹಂಗೆ ಸಿದ್ಧವೀರಣ್ಣ ಒಡೆಯರ್ದು ಗೂಳೂರಿನಲ್ಲಿ ಹಿಂಗೆಲ್ಲ ಸಮಾಧಿ ಆಗ್ತದೆ. ಅಂದ್ರೆ ಜಗದ್ಗುರು ಪೀಠ ಅಂತ ಕರೆಸಿಕೊಳ್ತು. ಅವ್ರದ್ದು ಒಂದೆಡೆ ನೆಲೆ ನಿಲ್ಲದೆ ಅಲ್ಲಲ್ಲ ಯಡಿಯೂರಿನಲ್ಲಿ ಯಾರು ನೆಲೆ ಆಗ್ಲಿಲ್ಲ. ಒಮ್ಮೆಲೆ ಅವರು ಗದಗಿಗೆ ಬಂದು ನೆಲೆ ಆದಾಗ, ದಮ್ಮಳಕ್ಕೆ ಬಂದಾಗಲೇ ಮುಂದೆ ಅದು ಮುಖ್ಯ ಕಚೇರಿ ಗದಗಿಗೆ ಸ್ಥಳಾಂತರಗೊಂಡ ಮೇಲೆ ಅಲ್ಲಿಂದ ಅವ್ರು ನೆಲೆ ಆದ್ರು. ಉಳಿದಂತ ಅವ್ರ ಹಿಂದಿನವ್ರು ಎಲ್ಲೆಲ್ಲೋರು ಭದ್ರರಾಜಪುರ, ತಿಳುವಳ್ಳಿ, ರುದ್ನೂರು, ಬಾಚೆಗೊಂಡನಹಳ್ಳಿ, ಹೀಗೆ ಎಲ್ಲೆಲ್ಲೋ ಅವರೆಲ್ಲ ಡಂಬಳ ಎಲ್ಲ ಸಮಾಧಿಸ್ಥರಾಗಿಟ್ಟಿದ್ದಾರೆ. ಮುಂದೆ ಅವ್ರ ಶಿಷ್ಯರು ಎಲ್ಲೆಲ್ಲಾದ್ರೂ ಗೊತ್ತಿಲ್ಲ. ಆದ್ರೂ ಆ ಜಗದ್ಗುರು ಪೀಠವಾಗಿ ಬಂತಲ್ಲ, ಬಂದಾಗ ಅವು ಸಮರ್ಥವಾಗಿ ತಮ್ಮ ಮಣಿಯವನ್ನ ಪೂರೈಸ್ಕೊಂಡು ಬಂದ್ರು. ಅವರು ಶರಣ ಸಾಹಿತ್ಯವನ್ನ, ವಚನ ಸಾಹಿತ್ಯವನ್ನ ಪ್ರತಿಗೊಳಿಸುತ್ತಾ, ಅವುಗಳನ್ನ ಎಲ್ಲೆಡೆ ಪ್ರಸಾರಗೊಳಿಸುತ್ತಾ, ಶರಣ ಸಿದ್ಧಾಂತವನ್ನ, ಲಿಂಗಾಯತ ಧರ್ಮವನ್ನ ಪ್ರಸಾರ ಮಾಡುವಂತ ತಮ್ಮ ಕಾಯಕವನ್ನ ಅವರು ಚಾಚು ತಪ್ಪದೆ ಪಾಲಿಸ್ಕೊಂಡು ಬಂದ್ರು. ಹಾಗಾಗಿ ಇವತ್ತು ಅವರ ಕಾಯಕದ ದಾಖಲೆಗ ಅನ್ನುವಂತನೇ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಮತ್ತು ಗದಗಿನ ತೋಂಟದಾರ ಮಠದಲ್ಲಿ ಸಾಕಷ್ಟು ಹಸ್ತಪ್ರತಿಗಳು ಕಾಣ್ತೇವೆ. ನಮ್ಮ ಲಿಂಗಾಯತ ಮಠಗಳಲ್ಲಿನೇ ಗರಿಷ್ಠ ಹಸ್ತಪ್ರತಿಗಳು ಇರುವಂತಹ ಮಠ ಅಂದ್ರೆ ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ. ಮುಂದೆ ಗದಗಿನ ತೋಂಟದಾರ್ಯ ಮಠ ಆ ಶರಣ ಸಾಹಿತ್ಯ ಸಿದ್ಧಾಂತ ಪ್ರಸಾರ ಕಾರ್ಯವನ್ನು ಆಧುನಿಕ ಘಟ್ಟದಲ್ಲಿ ಮುದ್ರಣ ಮಾಧ್ಯಮದ ಮೂಲಕ ಡಾಕ್ಟರ್ ಎಂ ಕಲಬುರ್ಗಿಯವರ ಮಾರ್ಗದರ್ಶನದಲ್ಲಿ ಅವರ ಹಿಂದಿನ ಶಿಷ್ಯರು, ಆ ಮಠದ ಜಗದ್ಗುರುಗಳಾದಂತಹ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಕರ್ತೃತ್ವದಲ್ಲಿ ಅದು ಆಧುನಿಕ ರೂಪದಲ್ಲಿ ಅದನ್ನ ಪ್ರಸಾರ ಮಾಡುವಂತ ದೊಡ್ಡ ಕಾಯಕವನ್ನ ಅದು ಮುಂದುವರಿಸ್ಕೊಂಡು ಬಂತು. ಈಗಲೂ ಕೂಡ ಅದು ಮುಂದುವರೆದಿದೆ. ಅದೆಲ್ಲ ಹೇಳ್ತೀವಿ. ಈಗ ನಾವು ನೇರವಾಗಿ ನಮ್ಮೂರಿನ ತೋಂಟದಾರ್ಯ ಮಠಕ್ಕೆ ಬರ್ತೇವೆ. ಅದಕ್ಕಿಂತ ಮುಖ್ಯವಾಗಿ ಬಹಳ ಸೋಜಿಗದ ಸಂಗತಿ ನಾನು ನಮ್ಮೂರಲ್ಲಿ ಕಾಣ್ತಿರ್ತೀನಿ. ಪಂಚಾಚಾರ್ಯ ಪರಂಪರೆಯ ಶ್ರೀಶೈಲ ಸಂಪ್ರದಾಯಕ್ಕೆ ಸೇರಿದಂತ ಒಂದು ಪಂಚಾಕ್ಷರಿ ಮಠ ಅಂತ ನಮ್ಮೂರಾಗೈತೆ. ನಮ್ಮ ಮನೆ ಪಕ್ಕದಲ್ಲೇ ಐತ್ ಮಠ. ನೀರ್ಲಿಕೇರಿ ಬಸವಲಿಂಗ ಶಿವಯೋಗಿಗಳಂತ ಆ ಮಠದ ಶಾಖಾ ಮಠದ ಸ್ವಾಮಿಗಳು. ಅವರು ಬಹಳ ಪ್ರಸಿದ್ಧ ಸ್ವಾಮಿಗಳು, ನಿಮ್ಮೆಲ್ಲ ಗೊತ್ತಿದೆ, ಅವ್ರ ಬಗ್ಗೆ ಕೇಳಿರ್ತೀರಿ. ತತ್ವ ಪದಗಳನ್ನು ಬರೆದಾರ ಅವರು. ಆ ಮಠದಲ್ಲಿ ಮೊಟ್ಟ ಮೊದಲಿಗೆ ಸನ್ಯಾಸ ಪರಂಪರೆ ಪ್ರಾರಂಭ ಆದಾಗ ಶಾಖಾ ಮಠಕ್ಕೆ ಅವರನ್ನ ಅಲ್ಲಿ ಮೂಲ ಮಠಕ್ಕೆ ಅವರು ತಮ್ಮ ಮಗನ್ನ ಮಾಡಿದ್ರು. ಅವರು ಮುಂದೆ ಆ ಮೂಲ ಮಠಕ್ಕೆ ಒಬ್ಬರನ್ನ ಮಾಡಿದ್ರು. ಅದರ ನಂತರ ಅಲ್ಲಿ ಪರಂಪರೆ ಬೆಳೆದಿಲ್ಲ. ಅದೇನು ಇರಲಿ,
ಆ ಪಂಚಾಕ್ಷರಿ ಮಠದಲ್ಲಿ ಸುಮಾರಿಗೆ ಒಂದು 20 ವರ್ಷದಿಂದ ನಾನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಸರ್ವೇಕ್ಷಣಾ ಸಂಗ್ರಹ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೆ. ಆ ಮಠದಲ್ಲಿ ನಾನು ಹೋದಾಗ ಒಂದು ಆಶ್ಚರ್ಯ ಸಿಕ್ಕಾಗುತ್ತೆ ನನಗೆ. ಆ ಮಠದಲ್ಲಿನ ಗದ್ದಿಗೆ ಮೇಲೆ ಭೀಮಕವಿಯ ಬಸವ ಪುರಾಣ ಇತ್ತು, ಬಹಳ ಸೋಜಿಗ. ನೋಡಿ, ಏನೇನೋ ಚರಿತ್ರೆ ಹೇಳ್ತಾರೆ. ಆ ಕಾಲದಲ್ಲಿನೇ ಪಂಚಾಚಾರ್ಯ ಪರಂಪರೆಗೆ ಸೇರಿದಂಥ ಶ್ರೀಶೈಲ ಪರಂಪರೆಯ ಆ ಶಾಖಾ ಪರಂಪರೆಯ ಪಂಚಾಕ್ಷರ ಮಠದಲ್ಲಿ ಭೀಮಕವಿಯ ಬಸವ ಪುರಾಣದ ಹಸ್ತಪ್ರತಿ ಕಾಗದ ಪ್ರತಿ ಇತ್ತು. ಇನ್ನೂ ಸೋಜಿಗ ಅಂದ್ರೆ ಆ ಪ್ರತಿ ಮಾಡಿಸಿದವ್ರು ಯಾರು ಅಂತ. ಬಹಳ ಇತಿಹಾಸ, ಬಹಳ ಮಜಾ ಅನಿಸ್ತು. ನನಗೆ ಬಹಳ ಮಜಾ ಅನಿಸ್ತು. ನಾನು ದಾಖಲೆ ಆ ಪ್ರತಿ ಕೊಡುವಾಗ ಆ ದಾಖಲೆ ನಾನು ಬರೆದಿಟ್ಕೊಂಡಿದ್ದೀನಿ. ಇಲ್ಲಿ ಕರಡ್ಕಲ್ ಅಂತ ಬಹಳ ಐತಿಹಾಸಿಕವಂತ ಕರಡ್ಕಲ್ ಅದೇ. ರಾಜ ಬಿಲ್ಲಮರಾಯ ಅಂತಿದ್ದ. ಶರಣ ಸಂಪರ್ಕ ಇಲ್ದಿದ್ರು ಕೂಡ ಶರಣ ಜೀವನ ಮಾಡಿದಂತ ಒಬ್ಬ ರಾಜ. ಆತ ಇತಿಹಾಸದಲ್ಲಿ ಯಾವತ್ತೂ ಖಡ್ಗನ ಹಿಡಿದಿಲ್ಲ, ಯುದ್ಧ ಮಾಡಿಲ್ಲ. ಆತ ಒಬ್ಬ ದೊಡ್ಡ ಶಿವಭಕ್ತನಿದ್ದ. ಅದು ಚರಿತ್ರೆ ಬೇರೆ. ಆ ಬಿಲ್ಲಮರಾಯ ಆಳಿದಂತ ಊರು ಕರಡ್ಕಲ್. ಅಲ್ಲಿ ಸುಮಾರು 1840ನೇ ಇಸ್ವಿಯಲ್ಲಿ ಆ ಊರಿನ ಗ್ರಾಮಾಧಿಕಾರಿ ಲಿಂಗಣ್ಣೊಡೆಯ ಅಂತಿದ್ದ. ಕರಡ್ಕಲ್ಲಿನ ಗ್ರಾಮಾಧಿಕಾರಿ ಲಿಂಗಣ್ಣೊಡೆಯ ಅಂತಿದ್ದ. ಆತ ತನ್ನ ಮಗಳ ಮದುವೆಯ ನೆನಪಿಗಾಗಿ ಭೀಮಕವಿಯ ಬಸವ ಪುರಾಣದ ಹಸ್ತಪ್ರತಿಗಳನ್ನ ಮಾಡಿಸಿ ಪ್ರಸಾರ ಮಾಡ್ಯಾರ. ಅವೆಲ್ಲ ಪ್ರತಿಗಳು ಎಲ್ಲೆಲ್ಲೋ ಗೊತ್ತಿಲ್ಲ. ಒಂದು ಪ್ರತಿ ನಮ್ಮೂರ ಪಂಚಾಕ್ಷರ ಮಠದಲ್ಲಿ ಇತ್ತು. ನಾನು ಅದನ್ನು ತಗೊಂಡೆ. ಆ ಮಠದಲ್ಲಿರೋ ಹೆಣ್ಮಗಳು ಗೃಹಸ್ಥರವರು, ಆ ಹೆಣ್ಮಗಳು ಸಂಪ್ರದಾಯಸ್ಲೇ ನಾ ಪೂಜೆ ಮಾಡ್ಕೊಂತ ಬಂದಿವಪ್ಪ, ಅದ್ ನೆನ್ಪ್ ಕೊಡ್ಲಿ ಮಗನ ಅಂದ್ಲ ನನಗೆ. ಆಯ್ತವ, ನಿನ್ಗೊಂದು ಅದೇ ಪುಸ್ತಕ ತಂದು ಕೊಡ್ತೀನಿ, ನನಗೆ ಇದನ್ನ ಕೊಡು ಅಂತ ಹೇಳಕ್ಕೆ ರಮಿಸಿ ನಾನು ಭೀಮಕವಿ ಬಸವ ಪುರಾಣದ ಒಂದು ಪ್ರಿಂಟೆಡ್ ಪುಸ್ತಕ ಕೊಟ್ಟು ಅದನ್ನ ತಗೊಂಡ್ಬಂದ. ಇಲ್ಲಿ ಸೋಜಿಗ ಅಂದ್ರೆ, ಒಂದು ಪಂಚಾಚಾರ್ಯರ ಪರಂಪರೆಗೆ ಸೇರಿದಂತ ಮಠದಲ್ಲಿ ಶರಣ ಪರಂಪರೆ ಸಂಪ್ರದಾಯಕ್ಕೆ ಸೇರಿದ ಬಸವ ಪುರಾಣದ ಹಸ್ತಪ್ರತಿ ಇರೋದು. ಅಲ್ಲಿ ಅದು ಪಾರಾಯಣ ಆಗ್ತಿತ್ತು. ಅಲ್ಲಿ ಇನ್ನಷ್ಟು ಹಸ್ತಪ್ರತಿಗಳು ಸಿಕ್ಕು, ಅವೆಲ್ಲ ಕೊಳತೋಗಿದ್ವು. ಅವು ಇದೇ ಶರಣ ಸಂಸ್ಕೃತಿ ಆ ಸಂಪ್ರದಾಯಕ್ಕೆ ಸೇರಿದಂತಗಳೇ. ಆ ಓದಕ್ಕೆ ಬರಗಲ್ಲ, ಈಗ ಅವೆಲ್ಲ ಗೆದ್ದಲು ಹತ್ತಿಬಿಟ್ಟಾವ. ಆ ಮಠ ಬಿದ್ದು ಬಿಟ್ಟತೆ, ಮೇಂಟೆನೆನ್ಸ್ ಇಲ್ಲ. ಹಿಂಗಾಗಿ ಎಲ್ಲ ಮಣ್ಣು ಹತ್ತಿ ಎಲ್ಲ ಗೋರೆಲ್ಲ ಎತ್ತಿ ಹೋಗ್ಬಿಟ್ಟಾವ್. ಸಿಕ್ಕು ಅದಾವ, ನಾನು ತಂದಿಟ್ಕೊಂಡಿದ್ದೆ. ಆದ್ರೆ ಏನು ಹಾಳೆ ಬಿಚ್ಚಕ್ಕ ಬರೋದಿಲ್ಲ, ಅಷ್ಟು ಕಷ್ಟ ಐತಿ. ಶುದ್ಧ ವೈದಿಕ ಸಂಪ್ರದಾಯದ ಮಠವಾದರೂ ಕೂಡ ಅಲ್ಲಿ ಸಹಿತ ಈ ಶರಣ ಸಾಹಿತ್ಯದ ಆ ಸಿದ್ಧಾಂತಕ್ಕೆ ಸಂಬಂಧಿಸಿದ ಹಸ್ತಪ್ರತಿಗಳು ಇರೋದನ್ನ ನಾನೇ ನೋಡಿದ್ದೀನಿ. ಇಂಥ ಪರಿಸರದಲ್ಲಿ ನಮ್ಮೂರಲ್ಲಿ ಈ 2 ವಿರಕ್ತ ಮಠಗಳು. ಒಂದು ಈಗ ತೋಂಟದಾರ್ಯ ಮಠ, ದೊಡ್ಡ ಸಿದ್ಧಲಿಂಗೇಶ್ವರರಿಂದ ಪ್ರಾರಂಭವಾದಂತ ತೋಂಟದಾರ್ಯ ಮಠ, ಅಮೀನ್ಗಢ ಮತ್ತು ಲಿಂಗಸೂರ್. ಇದಕ್ಕೆ 18 ಶಾಖಾ ಮಠಗಳದಾವ. ಎಲ್ಲ ಹೋಗ್ಲಿ ಹಳೆ ಮಂದಿ ಇದು ಅಮೀನ್ಗಢ ಲಿಂಗಸೂರ್ ಸ್ವಾಮಿಗಳ ಮಠ ರೀ ಅಂತ ಹೇಳ್ತಾರ ಅವ್ರು. ತೋಂಟದಾರ್ಯ ಮಠ ಇದು, ಅಮೀನ್ಗಢ ಲಿಂಗಸೂರ್ನ ತೋಂಟದಾರ್ಯ ಸ್ವಾಮಿಗಳ ಮಠ ಅಂತ ಹೇಳ್ತಾರೆ. ಈ ಮಠಗಳಲ್ಲಿ 2 ಮಠಗಳಲ್ಲಿ, ಅಮೀನ್ಗಢ ಮತ್ತು ಲಿಂಗಸೂರ್ ಮಠಗಳು, ಉಳಿದ ಮಠಗಳಲ್ಲಿ ಬರೀ ಸ್ವಾಮಿಗಳು ಹೋಗ್ಯಾರ. ಆದ್ರೆ ಇಂಥ ಹಸ್ತಪ್ರತಿಗಳು ಅವು ಏನು ಇರಲಿಲ್ಲ. ಈ ಪರಂಪರೆಯಲ್ಲಿ ನಾನು ಹೇಳಿದ್ನಲ್ಲ, ಈಗ 23ನೇದವ್ರು ಗುರುಬಸವ ಸ್ವಾಮಿಗಳು ಅಂತ ಅದಾರೆ. ಆದ್ರೆ ಅವರು ತೋಂಟದಾರ್ಯ ಮಠದವರು ಅಂತ ಹೇಳಿಕೊಳ್ಳಲ್ಲ. ಅವರು ಬದಲಿಗೆ ಘನಮಠೇಶ್ವರ ಮಠ ಅಂತ ಹೇಳ್ಕೊಂತಾರೆ. ಅದೇನು ದುರ್ದೈವ, ಅದೇನು ಮಾಡಕ್ಕಾಗಲ್ಲ ಈಗ ನಾವು. ನಮಗೆ ಚಿತ್ರದಲ್ಲಿ ಕಾಣ್ತದಲ್ಲ, ಇದು ನಮ್ಮೂರಿನ ತೋಂಟದಾರ್ಯ ಮಠ. ಇದು ಸುಮಾರು 77-78ನೇ ಇಸ್ವಿಯಲ್ಲಿ ಇದು ಈ ತರನಾಗಿ ಜೀರ್ಣೋದ್ಧಾರ ಆಗೈತಿ. ಮೊದಲು ಇದು ಈ ತರ ಇರಲಿಲ್ಲ, ಹಾಳು ಬಿದ್ದೋಗಿತ್ತು. 22ನೇ ಸ್ವಾಮಿಗಳು ಬರುವಷ್ಟರಲ್ಲಿ ಮಠ ಎಲ್ಲ ಹಾಳಾಗಿತ್ತು. ಅದು ಅವರು ಬಂದ ಮೇಲೆ
ಈ ಮಹಾದ್ವಾರವನ್ನ ಒಳಗಡೆಯ ಶಿವಾನುಭವ ಮಂಟಪವನ್ನ ಹೊಸದಾಗಿ ಕಟ್ಟಿಸಿ ತಮ್ಮ ಗುರು ಮಠವನ್ನು ಕೂಡ ಕಟ್ಟಿಸಿದ್ರೆ ಅದು ಮಠ ಎಲ್ಲ ಬಿದ್ದೋಗಿತ್ತ. ಇರ್ಲಿ, ಹೇಳ್ತೀನಿ ನಾನು. ಈ ಮಠದಲ್ಲಿ ಬಂದಂತ ಸ್ವಾಮಿಗಳ ಪಟ್ಟಿ ಮೊದಲು ಹೇಳ್ತೀನಿ ನಾನು. ದೊಡ್ಡ ಸಿದ್ಧಲಿಂಗೇಶ್ವರರು ಇದರ ಕರ್ತೃಗಳು. ಎರಡನೇದವರು ತೋಂಟದಾರ್ಯ ಸ್ವಾಮಿಗಳು. ಮೂರನೇದವರು ಸದಾನಂದ ತೋಂಟದಾರ್ಯರು. ನಾಲ್ಕನೇದವರು ದೊಡ್ಡೇಶ ತೋಂಟದಾರ್ಯರು. ಐದನೆಯವರು ವರದ ಸಿದ್ದೇಶ ತೋಂಟದಾರ್ಯವರು. ಆರನೆಯವರು ಮರಿ ತೋಂಟದಾರ್ಯರು. ಏಳನೆಯವರು ನಂಜೇಶ ತೋಂಟದಾರ್ಯ. ಎಂಟನೆಯವರು ಘನಲಿಂಗ ತೋಂಟದಾರ್ಯ. ಒಂಬತ್ತನೆಯವರು ಮರುಳ ಸಿದ್ಧ ತೋಂಟದಾರ್ಯ. ಹತ್ತನೆಯವರು ತೋಂಟದಾರ್ಯ. ಹನ್ನೊಂದನೆಯವರು ರೇವಣ ಸಿದ್ಧ ತೋಂಟದಾರ್ಯ. ಹನ್ನೆರಡನೆಯವರು ಸಿದ್ಧಲಿಂಗೇಶ ತೋಂಟದಾರ್ಯ. 13ನೇದವರು ಶೀಲವಂತಾರ್ಯ ತೋಂಟದಾರ್ಯ. 14ನೇವರು ಗುರುಸಿದ್ಧ ತೋಂಟದಾರ್ಯ. 15ನೇದವರು ಶಿವಘನಲಿಂಗ ತೋಂಟದಾರ್ಯ. 16ನೇದವರು ಮುಪ್ಪಿನಾರ್ಯ ತೋಂಟದಾರ್ಯ. 17ನೇಯವರು ಸಿದ್ಧನಾಥ ತೋಂಟದಾರ್ಯ. 18ನೇಯವರು ಕರುಬಸವ ತೋಂಟದಾರ್ಯ. 19ನೇಯವರು ಷಡಕ್ಷರ ತೋಂಟದಾರ್ಯ. 20ನೇಯವರು ಪ್ರಭು ತೋಂಟದಾರ್ಯ. 21ನೇಯವರು ಮರಿ ತೋಂಟದಾರ್ಯ. 22ನೇಯವರು ಸಿದ್ಧಲಿಂಗ ತೋಂಟದಾರ್ಯ. ಈಗ ಇವರು ಸಂತೆಕಲ್ಲೂರಿನ ತೋಂಟದಾರ್ಯ ಮಠವನ್ನ ಗಣಮಠೇಶ್ವರ ಮಠ ಅಂತ ಆಗಿಸಿ ಅವ್ರು ಅಲ್ಲೇ ಉಳ್ಕೊಂಡ್ರು. ಉಳಿದಂತ ಎಲ್ಲ 17 ಮಠಗಳನ್ನ ಪಾಳು ಬಿಡುವಂತೆ ಮಾಡಿದ್ರು. ಈಗ ಗುರುಬಸವ ತೋಂಟದಾರ್ಯ ಬರೀ ತೋಂಟದ ಬರಕಳಲ್ಲಿ ಬರೀ ಗುರುಬಸವ ಸ್ವಾಮಿಗಳಂತಾರ. ಅವರು ಸಂತೆಕಲ್ಲೂರು ಗಣಮಠೇಶ್ವರ ಮಠದಲ್ಲೇ ಇರ್ತಾರೆ. ಒಟ್ನಲ್ಲಿ ಹಿಂಗ 23ನೇದವರು ಈಗ ಆ ಪರಂಪರೆಯಲ್ಲಿ ಇಲ್ಲ ಅಂತ ಹೇಳಕ್ ಆಗದಲ್ಲ. ಆದ್ರೆ ಆ ಪರಂಪರೆಯ ಬಗ್ಗೆ ಚರಿತ್ರೆಗೆ ನಾನು ಬರ್ತೀನಿ. ಬಹುಶಃ ತೋಂಟದಾರ್ಯ ಜಗದ್ಗುರು ಪೀಠದ ಇತಿಹಾಸವನ್ನು ನೋಡಿದಾಗ ಸಿದ್ಧಲಿಂಗೇಶ್ವರರಿಂದ ಅನೂಚಾನವಾಗಿ ಬೆಳೆದು ಬಂದಂತ ಆ ಜಗದ್ಗುರು ಪೀಠ ಮುಂದೆ ಬಾಚೇಕೊಂಡನಹಳ್ಳಿಗೆ ಬಂದ ಮೇಲೆ ಅಲ್ಲಿಂದ ಅದರ ವಿಘಟನೆ ಪ್ರಾರಂಭ ಆಯ್ತು ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಆ ಚರಿತ್ರೆಯ ಸೂಕ್ಷ್ಮತೆ ನನಗೆ ಗೊತ್ತಾಗ್ತದೆ. ಇವರೆಲ್ಲ ಜಗದ್ಗುರುಗಳ ಅಧೀನದಲ್ಲಿರುವಂತ ಚರಮೂರ್ತಿಗಳು. ಶಿವಾನುಭವ ಚರವರ್ಯ ಅಂತ ಇವರಿಗೆಲ್ಲ ಬೆರೆದು ನೇರವಾಗಿ ತೋಂಟದಾರ್ಯ ಪರಂಪರೆಗೆ ಸೇರಿದಂತೆ ಹೆಸರು. ಈಗಲೂ ಇವರಿಗೆ ತೋಂಟದಾರ್ಯ ಸ್ವಾಮಿಗಳು ಅಂತಾರೆ, ತೋಂಟದಾರ್ಯ ಮಠ ಅಂತಾನ ಅಂತಾರೆ. ಬಾಚೇಗೊಂಡನಹಳ್ಳಿಯಲ್ಲಿ ಇರುವಂತಹ ಕೌದಿ ಮಹಂತ ಸ್ವಾಮಿಗಳ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ಆದೇಶ ಮಾಡಿತು, ಎಲ್ಲಾ ಸಂಸ್ಥಾನಿಕರು ತಮ್ಮನ್ನು ಭೇಟಿ ಆಗ್ಬೇಕು ಅಂತ. ಅಂದ್ರೆ ಅದ್ರ ಉದ್ದೇಶ ಅವರ ದತ್ತಿ ದಾನಿಗಳನ್ನು ಕೊಟ್ಟಿದ್ರಲ್ಲ ಅದ್ರ ಹೆಸರಲ್ಲಿ ಅವ್ರನ್ನ ತಮ್ಮ ಅಧೀನಕ್ಕೆ ಇಟ್ಕೊಳ್ಬೇಕು ಅನ್ನೋದು ಉದ್ದೇಶ ಇತ್ತೇನೋ. ಹಾಗಾಗಿ ಆದೇಶ ಮಾಡಿದಾಗ ಇವರು ಅವರ ಆದೇಶಕ್ಕೆ ಸೊಪ್ಪು ಹಾಕ್ಲಿಲ್ಲ. ಹಾಗಾಗಿ ಅದನ್ನು ಮನ್ನಿಸದೆ ನಿರ್ಲಿಪ್ತರಾಗ್ತಾರೆ. ಆಗ ಸರ್ಕಾರ ಅವ್ರ ಮೇಲೆ ಹತೋಟಿ ಸಾಧಿಸುವಂತ ಕ್ರಮ ಕೈಗೊಂಡಿತು. ಆ ಕ್ರಮ ಕೈಗೊಂಡ ಪರಿಣಾಮವಾಗಿ ಇವರ ಅಧೀನದಲ್ಲಿರುವಂತ ಈಗ ಬಹಳ ದೊಡ್ಡ ದೊಡ್ಡ ಪರಂಪರೆಯಾಗಿ ಕಾಣುತ್ತಿರುವಂತ ಚಿಲ್ಲಾಳ ಸಮಯಕ್ಕೆ ಸೇರಿದ ಉರುಕೊಂಡ ಮುಂತಾದ ಜಗದ್ಗುರು ಮಠಗಳು, ತೋಂಟದಾರ್ಯ ಪರಂಪರೆ ಜಗದ್ಗುರುಗಳ ಬೇರೆ ಏನೂ ಅಲ್ಲ. ಅವರೆಲ್ಲ ಸ್ವತಂತ್ರರಾದರು. ಕಾರಣ ಅಂದ್ರೆ ಆ ವ್ಯಕ್ತಿಗೆ ಆ ಮುಂಚೆ ನನಗನ್ಸಿದಂತೆ ಬಹುಶಃ ಆಸ್ತಿ ಇರಲಿಲ್ಲ. ಇವ್ಯಾವ ಮಠಗಳಿಗೆ ಆಸ್ತಿ ಇರಲಿಲ್ಲ. ರಾಜರು ಆಸ್ತಿ ಇನಾಮು ಯಾವಾಗ ಕೊಟ್ಟರು, ಇಂಥ ಒಂದು ಕಾಯ್ದೆ ಯಾವಾಗ ಬಂತು, ಅವಾಗಲಿಂದ ಇವರೆಲ್ಲರೂ ಸ್ವತಂತ್ರ ಆಗ್ಬಿಡ್ತಾರೆ. ಜಗದ್ಗುರು ಪೀಠದಿಂದ ತಮ್ಮ ನೇರ ಸಂಬಂಧವನ್ನ ಕಡ್ಕೊಂಡ್ ಬಿಡ್ತಾರೆ. ಸಮಯ ಬದ್ಧತೆಯನ್ನು ಇಟ್ಕೊಂಡು ಬಂದಾರ ಇವತ್ತು, ಆ ಮಾತು ಬೇರೆ. ಆದ್ರೆ ಪೀಠ ಸಂಬಂಧವನ್ನ ಅವ್ರು ಇಟ್ಕೊಂಡಿಲ್ಲ, ಸ್ವತಂತ್ರರಾಗಿ ಬಂದ್ಬಿಟ್ಟಾರ. ಹಾಗಾಗಿ ಈ ಪರಂಪರೆಯಲ್ಲೂ ಕೂಡ ಸುಮಾರು 10 ತಲೆಮಾರಿನ ನಂತರ
ಜಗದ್ಗುರು ಪೀಠದ ಪರಂಪರೆ ಸಂಬಂಧವನ್ನ ಇವರೆಲ್ಲ ಕಡಿದುಕೊಂಡು ಬಂದಾರ ಅಂತ ಕಾಣಿಸ್ತದೆ. ಅದೇನೇ ಇರ್ಲಿ, ಅವ್ರು ಹೆಂಗ ಬರ್ಲಿ, ನನಗನ್ನಿಸಿದಂತೆ ಸುಮಾರು 16ನೇ ತಲೆಮಾರಿನವರೆಗೆ ಈ ಪರಂಪರೆಯಲ್ಲಿ ಬಂದಂತ ಪೀಠಾಧಿಪತಿಗಳು ಶರಣ ಸಾಹಿತ್ಯವನ್ನ ಹಸ್ತಪ್ರತಿಗಳ ಮೂಲಕ, ಅಂದ್ರೆ ಹಸ್ತಪ್ರತಿಗಳನ್ನ ತಯಾರಿಸೋದು, ಅವುಗಳನ್ನ ಪ್ರಸಾರ ಮಾಡುವಂತ ಕಾಯಕವನ್ನ ಖಂಡಿತವಾಗಿ ಮುಂದುವರಿಸಿಕೊಂಡು ಬಂದಾರೆ. ಆ ನಂತರದಲ್ಲಿ ಶಿವಯೋಗ ಪರಂಪರೆನೇ ಬಹಳ ಪ್ರಮುಖ ಆಯ್ತಲ್ಲಿ. ಸ್ವಲ್ಪ ನಾ ಚರಿತ್ರೆ ಓದಿದಾಗ ನನಗೆ ಗೊತ್ತಾಯ್ತು. ಯಾಕಂದ್ರೆ ಆ ಮಠದ 18ನೇ ಸ್ವಾಮಿಗಳು ಕರುಬಸವ ತೋಂಟದಾರ್ಯರು ಅನ್ನೋರು ಶುದ್ಧ ಶಿವಯೋಗಿಗಳಾಗಿದ್ರು, ಇಚ್ಛಾಮರಣಿಗಳಾಗಿದ್ರು. ಅವರು ತಮ್ಮ ಲಿಂಗೈಕ್ಯ ದಿನಾಂಕವನ್ನ 15 ದಿನ ಮೊದಲೇ ಹೇಳಿರ್ತಾರ ಅವರು. ನನಗೆ ಅದಕ್ಕೆ ಪೂರಕವಾದಂತ ಒಂದು ಕಾವ್ಯ ಸಿಕ್ಕದೆ, ತೋಂಟದ ಸ್ವಾಮಿಗಳ ವ್ಯಾಜ್ಯದ ಕಾವ್ಯ ಅಂತ ನನಗೆ ಸಿಕ್ಕದ, ಅದರಲ್ಲಿ ಬರ್ತದ. ನಾನು ಬಾದಾಮಿಯ ಮಹಾದಿವಸ ಲಿಂಗೈಕ್ಯನಾಗ್ತಾನೆ, ನನ್ನ ಮರಿ ಉತ್ತರಾಧಿಕಾರಿ ಆಗಲಿರುವಂತಹ ಷಡಕ್ಷರ ದೇವರು ಲಿಂಗಸೂರ್ ಮಠದಲ್ಲದನ, ಅವನ್ ಕರ್ಕೊಂಡ್ ಬರ್ರಿ ಅಂತೇಳಿ ಭಕ್ತರಿಗೆ ಹೇಳ್ತಾರ ಅವ್ರು. ಆದ್ರೆ ಅಲ್ಲಿ ಮಠದಲ್ಲಿ ಇನ್ನೊಬ್ಬರು ತಮ್ಮ ಮಗನನ್ನ ಮಠಕ್ಕೆ ಮರೀನ್ ಮಾಡ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡಿದ್ರಿಂದ ಅವರು ಉದ್ದೇಶಪೂರ್ವಕವಾಗಿ ಸಮಯಕ್ಕೆ ಸರಿಯಾಗಿ ಇವರಿಗೆ ಮಾಹಿತಿ ಕೊಡೋದಲ್ಲ, ತಡವಾಗಿ ಮಾಹಿತಿ ಕೊಡ್ತಾರ. ಇವ್ರು ಲಿಂಗಸೂರಿಂದ ಅಮೀನಡಕ್ ಮುಟ್ಟೋದ್ರೊಳಗಾಗಿ ಆ ಗುರುಗಳು ಲಿಂಗೈಕ್ಯರಾಗ್ಬಿಟ್ಟಿರ್ತಾರ. ಅಲ್ಲಿ ಮತ್ತೆ ಜಗಳ ಪ್ರಾರಂಭ ಆಗ್ತದೆ, 2 ಬಣಗಳಾಗ್ತವ. ಮುಂದೆ ಅದು ಆ ಗುರುಗಳ ಸಂಕಲ್ಪ ಏನಿತ್ತೋ ಅದರಂತೆ ಆಗಿ ಷಡಕ್ಷರ ದೇವರೇ ಆ ಮಠದ ಅಧಿಪತಿಗಳಾಗ್ತಾರೆ. ಅದಕ್ಕೆ ಮುಂದೆ ಬೇರೆ ಇರ್ಲಿ, ಆ ಷಡಕ್ಷರ ಸ್ವಾಮಿಗಳು ಕೂಡ ಬಹಳ ದೊಡ್ಡ ಶಿವಯೋಗಿಗಳಾಗಿದ್ದಾರೆ ಅವರು. ಅಂದಾಗ ನನ್ನ ಅನಿಸಿ ಮಟ್ಟಿಗೆ ಸುಮಾರು 16-17ನೇ ಸ್ವಾಮಿಗಳಿಂದ ಶುದ್ಧ ಶಿವಯೋಗ ಪರಂಪರೆಯನ್ನ ಬೆಳೆಸ್ಕೊಂಡು ಬಂದಂತ ಮಠ ಅದು. 20ನೇ ದೇವರು ಷಡಕ್ಷರ ಸ್ವಾಮಿಗಳ ನಂತರ ಬಂದಂತ ಪ್ರಭು ಸ್ವಾಮಿಗಳು ಅಂತ ಹೇಳಿ, ಅವರು ಬಹಳ ಒಳ್ಳೆ ಸಾಧಕರಿದ್ರು. ಆದ್ರೆ ಕಮಾಂಡಿಂಗ್ ನೇಚರ್ ಅಂತವ್ರಿಗೆ ಚರಿತ್ರೆ ಹೇಳ್ತದ. ಬಹಳ ಪ್ರಭುತ್ವವಾದಿ, ಅಷ್ಟೇ ದೂರದೃಷ್ಟಿಗಳವರು, ಮತ್ತೆ ಬಹಳ ವಾಸ್ತವವಾದಿಗಳು, ಶುದ್ಧ ವಿರಕ್ತ ನಿಷ್ಠೆಯುಳ್ಳವರು ಕೂಡ ಆಗಿದ್ರು ಅಂತ ಗೊತ್ತಾಗ್ತದೆ. ಇನ್ನೊಂದು ಸೂಕ್ಷ್ಮ ವಿಚಾರ ಹೇಳಿಬಿಡ್ತಾನೆ. ಚಿತ್ತರಿಗೆ ವಿಜಯ ಮಹಾಂತ ಶಿವಗಳ ಜೀವನಾಧಾರಿತವಾದಂತ ಒಂದು ಚಿನ್ಮಯ ಅಂತ ಒಂದು ಕಾದಂಬರಿ ಅದು. ಆ ಕಾದಂಬರಿಯಲ್ಲಿ ಒಂದು ಮಾತು ಬರ್ತದೆ. ವಿಜಯ ಮಹಾಂತ ಶಿವಗಳ ಕಾಲಕ್ಕೆ ಶಿವಯೋಗ ಮಂದಿರ ಸ್ಥಾಪನೆ ಆಯ್ತು, ಇವ್ರ ನೇತೃತ್ವದಲ್ಲಿ ಆಗ್ತದೆ. ಅದನ್ನ ನಿಮ್ಗೆಲ್ಲರಿಗೂ ಗೊತ್ತದ. ಆ ಶಿವಯೋಗ ಮಂದಿರದ ಬಗ್ಗೆ ಈ ಪ್ರಭು ತೋಂಟದಾರರಿಗೆ ಸಮ್ಮತ ಇರಲಿಲ್ಲಂತೆ. ಅದು ಆ ಕಾದಂಬರಿಯಲ್ಲಿ ಬರ್ತದೆ. ಅಮೀನುಗಡದ ತೋಂಟದಾರ್ಯರು ಇದನ್ನು ವಿರೋಧಿಸಿದ್ರು ಅಂತ ಬರ್ತದೆ. ಶಿವಯೋಗ ಮಂದಿರ ಸ್ಥಾಪನೆ ಬೇಡ ಅಂತ. ಯಾಕೆ ಬೇಡ ಅಂತ ಅದರಲ್ಲಿ ಅವ್ರು ಬರೆದಿಲ್ಲ. ಬಹುಶಃ ಇದು ವಿರಕ್ತ ಪರಂಪರೆಯನ್ನ ಕಲಬೆರಕೆ ಮಾಡ್ತದೆ ಅನ್ನುವಂತ ದೂರದೃಷ್ಟಿ ಅವರಲ್ಲಿ ಇತ್ತೋ ಏನೋ, ಸೂಕ್ಷ್ಮ ದೃಷ್ಟಿ. ಅದಕ್ಕೆ ಅವರು ಅದಕ್ಕೆ ವಿರೋಧ ಮಾಡಿದ್ರೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಆ ಪ್ರಭು ತೋಂಟದಾರ್ಯರು ಬಹಳ ಸಮಾಜ ಮೇಲೆ ಹಿಡಿತ ಉಳ್ಳಂತವರಾಗಿದ್ರು, ಪ್ರಭಾವಿಗಳಾಗಿದ್ರು. ಅಷ್ಟೇ ಅಲ್ಲ, ಅವರು ಕೂಡ ಶಿವಯೋಗ ಸಾಧಕರಾಗಿದ್ರು. ಸಜ್ಜಲಗುಡ್ಡದ ಶಿವಯೋಗಿ ಸಿದ್ಧಿಪುರುಷಗಳಂತ ಶರಣಮ್ಮ ತಾಯಿಯವರಿಗೆ ಆಶೀರ್ವಾದ ಮಾಡಿದವರು ಅವರೇ. ಆ ನಮ್ಮೂರಿನ ತೋಂಟದಾರ ಮಠದಲ್ಲಿ ಅಮ್ಮವರು ಸಣ್ಣವರಿದ್ದಾಗ 1-2-3 ತಿಂಗಳು ನಮ್ಮೂರಾಗ ಇರ್ತಾರ ಅವರು. ಆ ತಾಯಿಯ ಮುಂದಿನ ಭವಿಷ್ಯವನ್ನು ಅವರು ತಮ್ಮ ಯೋಗ ದೃಷ್ಟಿಯಿಂದ ಕಂಡು ಆಕೆಗೆ ಆಗಲೇ ಸಂಸ್ಕಾರ ಕೊಟ್ಟಿರ್ತಾರೆ. ಅವರು ರುದ್ರಾಕ್ಷಿಯನ್ನ ಕಟ್ಟಿ ದೀಕ್ಷಾ ಸಂಸ್ಕಾರ ಕೊಟ್ಟಿರ್ತಾರೆ. ಅದನ್ನ ಅವ್ರು ಜೋಪಾನವಾಗಿಟ್ಟುಕೊಂಡು ನಮ್ಮ 22ನೇ ಸ್ವಾಮಿಗಳಾಗಿದ್ದಂತಹ ಸಿದ್ಧಲಿಂಗ ಸ್ವಾಮಿಗಳು, ಇನ್ನು ಶಿವಯೋಗಿ ದೇವರಂತಿದ್ರು. ಆಗ ನಮ್ಮೂರಿನ ಹಿರಿಯರು ಅವ್ರನ್ನ ಕರ್ಕೊಂಡು ಅವ್ರ ಭೇಟಿ ಹಾಕೋದಾಗ ಅವ್ರಿಗೆ ವಾಪಸ್ ಕೊಡ್ತಾರೆ, ಇದು ಅಪ್ಪ ಕೊಟ್ಟಿದ್ನಪ್ಪ, ನೀನ್ ಜೋಪಾನ ಮಾಡಿಕೆ ಅಂತ ಕೊಟ್ಟಿದ್ರಂತ. ಈಗ ಅವ್ರು ಎಲ್ಲಿಟ್ರು ಏನೋ ಗೊತ್ತಿಲ್ಲ ನಮ್ಗೆ. ಮತ್ತೆ ಅವ್ರಂತವೆಲ್ಲ ಜೋಪಾನ ಮಾಡೋರು ಆಗಿರ್ಲಿಲ್ಲ. ಪ್ರಭು ತೋಂಟದಾರ್ಯರು ಅವ್ರ ಪರಮ ಗುರುಗಳು ಕೊಟ್ಟಂತ ರುದ್ರಾಕ್ಷಿನ ಅಮ್ಮ ಮರಳಿ ಕೊಟ್ಟಿದ್ರಂತ ಅವ್ರಿಗೆ ನಮ್ಮೂರ್ ಹಿರಿಯರು ಹೇಳ್ತಿದ್ರು. ಅದನ್ನ ಇಟ್ಕೊಳ್ಳಲ್ಲ. ಅಂದ್ರೆ ಸುಮಾರು 16-17 ತಲೆಮಾರಿನವರೆಗೆ ನಮ್ಮ ಊರಿನ ಮಠದಲ್ಲಿ ಹಸ್ತಪ್ರತಿಗಳನ್ನು, ತಾಳೆಗರಿಗಳು ಖಾಲಿ ಪ್ರತಿಗಳಿದ್ದು, ಖಾಲಿ ಗರಿಗಳಿದ್ದು, ಕೋರಿ ಕಾಗದಗಳಿದ್ದು,
ಆಧುನಿಕ ಕಾಗದಗಳು ಇದ್ದು, ಹೆಚ್ಚಿನ ಬರೆಯಲಾರದಂತವುಗಳು ಇದ್ವು. ಸುಮಾರು ಒಂದು 25-30ರಷ್ಟು ಬರೆಯುವಂತ ಟಾಕ್ ಇತ್ತು ಅಂತೆ. ನಾನ್ ನೋಡಿಲ್ಲ, ನಾ ಸಣ್ಣ ಹುಡುಗಿದ್ದಾಗ ಅವುಗಳನ್ನ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ತರಿಸಿಕೊಳ್ತಾರೆ. ಡಾಕ್ಟರ್ ವೀರಣ್ಣ ರಾಜೂರ್ ಅವರು, ಹಿರಿಯ ವಿದ್ವಾಂಸರಾದಂತಹ ಗುರುಗಳು, ಡಾಕ್ಟರ್ ವೀರಣ್ಣ ರಾಜೂರ್ ಗುರುಗಳವರು ನಮ್ಮೂರಿನ ಮಠಕ್ಕೆ ಬಂದು ಅಮೀನ್ಗಡ ಮಠ ಮತ್ತು ನಮ್ಮೂರಿನ ಮಠದಲ್ಲಿ 2 ದೊಡ್ಡ ಪೆಟ್ಟಿಗೆ ತುಂಬಾ ಇರುವಂತ ಅವೆಲ್ಲ ತಾಳೆ ಗರಿಗಳನ್ನ ಮತ್ತೆ ಹಸ್ತಪ್ರತಿಗಳನ್ನ ಎಲ್ಲವನ್ನೂ ತಗೊಂಡು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ತಗೊಂಡು ಹೋಗ್ತಾರ ಅವ್ರು. ಹೋಗಿ ಅಲ್ಲಿಂದ ಪತ್ರ ಬರೀತಾರ ಅವ್ರು. ಅದ್ರಲ್ಲಿ ಏನೇನ್ ಅದಾವ ಅಂತೇಳಿ ಆ ಪತ್ರ ಬರೀತಾರ. ಆ ಪತ್ರಗಳು ಕೂಡ ನನ್ನಲ್ಲಿ ಅದಾವ. ತಮಗೆ ನಾನೀಗ ತೋರಿಸ್ತೇನೆ. ಇಲ್ಲಿ ಒಂದು ಪತ್ರ, ಮೊದಲನೇ ಪತ್ರ. ನಮ್ಮೂರಿನ ಮಠದಲ್ಲಿ ಎತ್ತು, ಇವತ್ತು ಆ ಮಠ ಏನು ಉಳಿದಲ್ಲ, ಆ ದಾಖಲೆ ಎಲ್ಲ ಹಾಳಾಗಿರ್ತಾವ, ಹಾಳು ಮಾಡ್ತಾರೆ ಅವ್ರು ಅಂತೇಳಿ ನಾನು ತಂದು ಅವನ ಲ್ಯಾಮಿನೇಷನ್ ಮಾಡಿ ಹಾಕಿಕೊಂಡಿದ್ದೇನೆ. ಆ ಪತ್ರಗಳಿವೆಲ್ಲ 3-4 ಪತ್ರಗಳದಾವೆ. 4 ಪತ್ರಗಳದಾವ. ಒಂದನೇ ಪತ್ರ, ಇಲ್ಲಿ ಒಂದು ಪತ್ರ 14ನೇ ಅಕ್ಟೋಬರ್ 1977 ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಬರೆದದ್ದು. ಪರಮ ಪೂಜ್ಯ ಶ್ರೀಕಾಳ್ ಅವರ ಶ್ರೀಪಾದ ಸನ್ನಿಧಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ತಾವು ಶ್ರೀ ವೀರಣ್ಣ ರಾಜೂರ್ ಅವರ ಮೂಲಕ ಆಶೀರ್ವಾದ ಪೂರ್ವಕ ಕಳಿಸಿದ ಹಸ್ತಪ್ರತಿಗಳು ತಲುಪಿವೆ. ತಮ್ಮ ಈ ಐತಿಹಾಸಿಕ ದಾನಕ್ಕಾಗಿ ಕನ್ನಡ ಅಧ್ಯಯನ ಪೀಠ ಸದಾ ಋಣಿಯಾಗಿದೆ. ನಮಸ್ಕಾರಗಳು, ತಮ್ಮ ಎಂ ಎಂ ಕಲಬುರ್ಗಿ. ಇದು ಒಂದು ಪತ್ರ, ತಾವು ನೋಡ್ತಿರಬಹುದು. ನಮಗೆ ಈ ಪತ್ರ ಕಾಣ್ತಾ ಇದೆ. ಇನ್ನೊಂದು ಪತ್ರ 17/9/77 ದಿನಾಂಕವನ್ನು ಬರೆದದ್ದು ಡಾಕ್ಟರ್ ವೀರಣ್ಣ ರಾಜೂರ್ ಗುರುಗಳೇ ಸ್ವತಃ ತಮ್ಮ ಕೈಯಿಂದ ಬರೆದಂತ ಪತ್ರ. ಇದರಲ್ಲಿ ಬರೆದಾರ, ಶ್ರೀಮಾನಿಪ್ರ ಶ್ರೀ ಶಿವಯೋಗಿ ದೇವರು, ತೋಂಟದಾರ್ಯ ಮಠ, ಲಿಂಗಸೂರ್ ಹಾಗೂ ಅಮೀನ್ಗಡ ಅವರಿಂದ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ಹಸ್ತಪ್ರತಿ ಭಂಡಾರಕ್ಕೆ ಕೆಳಗೆ ಕಾಣಿಸಿದ ಗ್ರಂಥಗಳನ್ನ ದೇಣಿಗೆಯಾಗಿ ಪಡೆಯಲಾಗಿದೆ. ಅಮರಸಿಂಹ ವ್ಯಾಖ್ಯಾನ ಕಾಗದ ಪ್ರತಿ, ಶಿವಾನಂದ ಲಹರಿ ಕಾಗದ ಪ್ರತಿ, ಸ್ವರಚಿಂತಾಮಣಿ, ಪರಮಾರ್ಥ ಗೀತೆ, ಅಮರಕೋಶ, ಭಾವಚಿಂತರತ್ನ ವ್ಯಾಖ್ಯಾನ, ಮತ್ ಮುಂದೆ ಒಂದು 4-5 ಕತ್ತರಿಸಿ ಬಿಟ್ಟ ಯಾವ್ದು ಕಾವ್ಯ ಅಂತಿದೆ, ರಾಘವಾಂಕ ಚಾರಿತ್ರ್ಯ, ಶಿವಧರ್ಮೋತ್ತರ, ಮಗ್ಗೆಯ ಮಾಯಿದೇವರ ಏಕೋತ್ತರ ಶತಸ್ಥಲ, ಆಚರಣೆಯ ವಚನ, ವಿವೇಕ ಚಿಂತಾಮಣಿ, ಕೈವಲ್ಯ ಪದ್ಧತಿ, ಧನಂಜಯ ನಿಘಂಟು, ಗಣಭಾಷ್ಯ ರತ್ನಮಾಲೆ, ಕೋಳೂರು ಕೊಡಗೂಸಿನ ಪದ, ಹಾಡುಗಳು, ನಾನಾರ್ಥ ರತ್ನಾಕರ, ಗುರುಭಕ್ತ ಭಾಂಡಾರಿ ಕಾವ್ಯ, ಅಮರಸಿಂಹ ನಿಘಂಟು, ಶೀಲವಂತಯ್ಯನ ತ್ರಿವಿಧಿ, ಕೈವಲ್ಯ ಕಲ್ಪವಲ್ಲರಿ, ಬಸವಣ್ಣನವರ ವಚನಗಳು, ನಾನಾರ್ಥ ರತ್ನಾಕರ, ಅಮಲೇಶ್ವರ ವಚನ, ಸೋಮನಾಥ ಭಾಷ್ಯ, ತಾಳೆ ಪ್ರತಿಗಳು, ಸಕಲ ಪುರಾತನರ ವಚನ, ಎಲ್ಲಾ ಪುರಾತನರ ವಚನಾರ್ಥ, ಸಂಸ್ಕೃತ ಲಿಪಿ ಗ್ರಂಥ ಯಾವುದು ಗೊತ್ತಿಲ್ಲ, ಸಾಸಲ ಭೈರವೇಶ್ವರ ಕಾವ್ಯ, ಆಚರಣೆ ಸಂಬಂಧದ ವಚನ, ಗುರು ರಗಳೆ, ಇದು ಯಾವುದೋ ಕತ್ತರಿಸಿದೆ, ಅಕ್ಷರ ಮಾಲಿಕಾ ಗದ್ಯ, ಅನುಭವ ಸೂತ್ರ, ವೈರಾಗ್ಯ ಷಟ್ಪದಿ, ಶಟಸ್ಥಲ ಜ್ಞಾನ ಸಾರಾಮೃತ, ಅಷ್ಟೋತ್ತರ ಶತಸ್ಥಾನ ಮಹಾತ್ಮ್ಯ, ಲಿಂಗಲೀಲಾ ವಿಲಾಸ ಚಾರಿತ್ರ್ಯ, ಭರ್ತೃಹರಿಯ ಶ್ಲೋಕ ಟೀಕೆ, ಸಚಿತ್ರ ಉದ್ಧರಣೆ, ಉರ್ಲಿಂಗ ಪೆದ್ದಿಯ ವಚನ, ರಾಜಶೇಖರ ವಿಳಾಸ, ಪ್ರಭುದೇವರ ಟೀಕಿನ ವಚನ, ಸಿದ್ಧಲಿಂಗೇಶ್ವರ ವಚನ, ನಾಮಾವಳಿ, ಬಸವಣ್ಣನವರ ವಚನಗಳು, ಪ್ರಥಮ ಧರ್ಮ, ಶಂಕರ ದೇವರ ಕಂದ, ಅಂಗಲಕ್ಷಣ ಹೇಳುವ ಕ್ರಮ, ಸ್ವರ ಚಿಂತಾಮಣಿ, ಇನ್ನು ಮಿಶ್ರ ಕೃತಿ, ಚನ್ನಬಸವಣ್ಣನವರ ಕರುಣ ಹಾಸಿಗೆ, ಹಾಡುಗಳು, ಸಹಸ್ರಗಣನಾಮ, ಮತ್ತೆ ಕೆಲವು ಬಿಡಿ ಗರಿಗಳು. ಹೀಗೆ ಒಟ್ಟು 61 ಹಸ್ತಪ್ರತಿಗಳು. ಅವು ತಾಳೆ ಗರಿಗಳು, ಕಾಗದ ಪ್ರತಿಗಳು, ಕೋರಿ ಕಾಗದಗಳು ಇವೆಲ್ಲವೂ ಒಳಗೊಂಡು 2 ದೊಡ್ಡ ಪೆಟ್ಟಿಗೆ ತುಂಬಿರುವಂತ ಲಿಂಗಸೂರ್ ಮಠದಲ್ಲಿರುವಂಥದ್ದು. ಇನ್ನು ಅಮೀನ್ಗಡ ಮಠದಾಗ ಏನಿತ್ತು ಆ ಪತ್ರಗಳು ನಮ್ಮಲ್ಲಿಲ್ಲ. ಲಿಂಗಸೂರ್ ಮಠಕ್ಕೆ ಬಂದಂತ ಪತ್ರ ಮಾತ್ರ ನಮ್ಮಲ್ಲಿದೆ. ಇಂಥ ಇಷ್ಟೊಂದು ಪ್ರಮಾಣದ ಇನ್ನೂ ಸಾಕಷ್ಟು
ಬರೆಯಲಾಗದಂತ ತಾಳೆಗರಿಗಳು ಇದ್ವಂತೆ, ಕಾಗದದ ಪುಟಗಳು ಇದ್ವಂತೆ, ಕೋರಿ ಕಾಗದ ಮತ್ತು ಈಗಿನ ಕಾಗದ, ಮತ್ತೆ ಬರೆಯಲಿಕ್ಕೆ ಟಾಕುಗಳು, ಲೆಕ್ಕಣಿಕೆ ತಿಳಿಸೋ ಟಾಕು, ಆ ಟಾಕುಗಳು ಕೂಡ ವಿವಿಧಾಕಾರದ, ವಿವಿಧ ಗಾತ್ರದ, ವಿವಿಧ ಅಳತೆಯ ಟಾಕುಗಳು ಕೂಡ ಸುಮಾರು 25-30 ಟಾಕುಗಳು ಇದ್ದು ಅಂತೇಳಿ ನಮ್ಮೂರಿನ ಹಿರಿಯ ಸಾಹಿತಿಗಳಂತ ಗಿರಿರಾಜ್ ಹೊಸಮನಿ ಗುರುಗಳವರು ನಾನು ಹೇಳಿದ್ರು, ಇಷ್ಟೆಲ್ಲ ಇತ್ತು ಅಂತೇಳಿ. ಇಂಥ ದೊಡ್ಡ ಕೆಲಸವನ್ನ ಬಹುಶಃ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ವಿರಕ್ತ ಮಠ, ಪ್ರತಿಷ್ಠಿತ ಮಠಗಳು ಅದಾವ ಖರೆ, ಆದ್ರೆ ಒಂದು ಶರಣ ಧರ್ಮ ಪ್ರಸಾರದ ಕೇಂದ್ರವಾಗಿ ತನ್ನ ಅಭೂತಪೂರ್ವವಾದ ಕಾಯಕವನ್ನ, ಈ ದಿಸೆಯ ಕಾಯಕವನ್ನು ಮಾಡಿದಂತ ಸಂಪ್ರದಾಯದ ಮಠ ನಮ್ಮ ಭಾಗದಲ್ಲಿ ಯಾವುದು ಇಲ್ಲ. ಇದು ದೊಡ್ಡ ಸಂಸ್ಥಾನ ಮಠ, 18 ಮಠಗಳು, ಒಬ್ಬರೇ ಪೀಠಾಧಿಪತಿಗಳು, ಸಾವಿರಾರು ಎಕರೆ ಜಮೀನು. ಆದ್ರೆ ಅದೆಲ್ಲ 21ನೇ ಸ್ವಾಮಿಗಳ ಕಾಲಕ್ಕೆ ಅದೆಲ್ಲದು ಟೆನೆಂಟ್ದಾರರ ಪಾಲಾಗಿ ಹೋಯ್ತು. ಇನ್ನಷ್ಟು ಕೆಲವು 22ನೇ ಸ್ವಾಮಿಗಳ ಕೈಯಿಂದ ಕೈಬಿಟ್ಟು ಹೋದ್ವು. ಏನೇನೋ ಆಯ್ತು, ಅದೊಂದು ದುಸ್ವಪ್ನ ಅಂತ ಭಾವಿಸ್ಬಿಡ್ಬೇಕು. ಆದ್ರೆ 21ನೇ ಸ್ವಾಮಿಗಳವರೆಗೆ ಘನ ವಿದ್ವಾಂಸರು, ಶಿವಯೋಗ ಸಿದ್ಧಿ ಪುರುಷ ಪರಂಪರೆ ಮಠ, 21ನೇದವರು ಮರಿತೋಂಟದಾರ್ಯರು ಅಂತೇಳಿ ಅವ್ರು ಬಹಳ ಘನ ವಿದ್ವಾಂಸರು, ಅವರು ಪ್ರವಚನಕಾರ. ಬಹುಶಃ ನನಗನ್ನಿಸಿದಂತೆ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಿಂದ ನಮ್ಮ ಲಿಂಗಾಯತ ಮಠಗಳ ವರಸನೆ ಬೇರೆ ಆಯ್ತು. ಇವ್ರದ್ದು ಶಿಕ್ಷಣ, ಸಂಘಟನೆ, ಧರ್ಮ ಪ್ರಸಾರ, ಇವುಗಳ ಮೂಲ ಉದ್ದೇಶವಾಗಿ ಪೀಠಾಧಿಪತಿಗಳಾದವರು ವಿದ್ವಜ್ಜನರಾಗಿದ್ರು. ತಮ್ಮ ವಾಗ್ಝರಿ ಮೂಲಕ ಜನರನ್ನ ಸಂಘಟಿಸುವಂತ, ಅವರ ಮೇಲೆ ಪ್ರಭಾವ ಬೀರುವಂತ ದೊಡ್ಡ ವಾಕ್ಪಟುಗಳು ಕೂಡ ಆಗಿದ್ರು ಅಂತ ನಾವು ಬಹಳಷ್ಟು ಇತಿಹಾಸ ನೋಡ್ತೀವಿ. ನಾವು ಶಿವಯೋಗ ಮಂದಿರಕ್ಕೂ ಕೂಡ ಚಿತ್ತರಿಗೆ ಮಠದ ಪರಂಪರೆಯಲ್ಲಿ ಪೀಠವನ್ನೇರದೆ ಆ ಮಠವನ್ನು ಮುನ್ನಡೆಸಿದಂತ ಕೊಪ್ಪದ ಮಹಾಂತ ಸ್ವಾಮಿಗಳು ಇಡೀ ಶಿವಯೋಗ ಮಂದಿರಕ್ಕೆ ಬಹಳ ದೊಡ್ಡ ಬೆನ್ನೆಲುಬಾಗಿದ್ರಂತವ್ರು. ಆನಗಲ್ ಕುಮಾರಸ್ವಾಮಿಗಳು ಹೇಳಿದ್ರಂತ, ಎಲ್ಲಾರು ಸಭೆ ಸಮಾರಂಭಗಳಿಗೆ ಹೋದ್ರೆ, ಮಾರಾಯ ನೀನ್ ಮಾತಾಡಿದ್ಮೇಲೆ ನಾವು ಮಾತಾಡದಲ್ಲ, ನಾವು ಮಾತಾಡಿದ್ಮೇಲೆ ನೀನ್ ಮಾತಾಡ್ಬೇಕಂತ ಹೇಳ್ತಾರ. ಯಾಕೆಂದ್ರೆ ಜನ ಆ ಕೊಪ್ಪದ ಸ್ವಾಮಿಗಳ ಮಾತು ಕೇಳಕ್ ಕೂಡ್ತಿರಂತ. ಅವ್ರ ಮಾತು ಮಾತಾಡಿಕೊಂಡ್ರೆ ಎಲ್ಲಾರು ಎದ್ದೋಗ್ತಿದ್ರಂತ, ಇವ್ರ ಮಾತು ಕೇಳಕ್ ಯಾರು ಎತ್ತಿರಲಿಲ್ಲ ಅಂತ. ಹಾಗಾಗಿ ಶಿವಯೋಗ ಮಂದಿರದಕ್ಕಾಗಿ ಭಿಕ್ಷೆಗಾಗಿ ಹೋಗುವಾಗ ಕುಮಾರಸ್ವಾಮಿಗಳು, ಹಾವೇರಿ ಸದಾಶಿವ ಸ್ವಾಮಿಗಳು, ಶಿವಬಸವ ಸ್ವಾಮಿಗಳು ಅವರೆಲ್ಲರೂ ಹೋಗುವಾಗ ಇವರು ಸಣ್ಣ ಹುಡುಗ, ಇವ್ರು ಕರ್ಕೊಂಡು ಹೋಗ್ತಿದ್ರಂತೆ. ಕೊನೆಯದಾಗಿ ಇವ್ರ ಕಡೆಯಿಂದ ಪ್ರವಚನ ಇರ್ತದಂತೆ. ಇವರ ಮಾತುಗಳನ್ನು ಕೇಳಿ ಜನ ಶಿವಯೋಗ ಮಂದಿರಕ್ಕೆ ದಾನ ಕೊಡ್ತಿದ್ರಂತ. ಅದು ಇತಿಹಾಸ ಬರ್ತದೆ. ಅದ್ರಾಗ ನಮ್ಮೂರಿನ ಮಠದಲ್ಲೂ ಕೂಡ ಮರಿತೋಂಟದಾರ್ಯರು 21ನೇ ಸ್ವಾಮಿಗಳು 5 ಭಾಷಾ ಪ್ರವೀಣರಾಗಿದ್ರು. ಪುರಾಣ ಪ್ರವಚನಗಳು ಅದರಲ್ಲಿ ಬಹಳ ನಿಸ್ಸೀಮರವರು. ತಮ್ಮ ಎಲ್ಲಾ ಮಠಗಳಲ್ಲಿ ಅವರೇ ಬಸವ ಪುರಾಣ, ಮತ್ತೆ ಬೇರೆ ಏನು ಹೇಳಿಲ್ಲ, ಬಸವ ಪುರಾಣ ಹೇಳ್ತಿರಂತ. ಒಮ್ಮೆ ನಮ್ಮಲ್ಲಿ ರಜಾಕರ್ ಹಾವಳಿ ಅಂತ ಆಯ್ತು 1948ರಲ್ಲಿ. ಆ ರಜಾಕರ್ ಹಾವಳಿ ನಡೆದಾಗ ನಮ್ಮೂರ್ ಮಠದಾಗ ಬಸವ ಪುರಾಣ ಪ್ರವಚನ ನಡೆದತ್ತಂತ. ಜನ ಕೇಳಕತ್ತಿದ್ರ. ಆ ಕಾಲ ಕರೆಂಟ್ ಇದ್ದಿಲ್ಲ, ಇಲ್ಲ ಮೈಕ್ ಇದ್ದಿಲ್ಲ, ಇವರ ಸ್ವಂತ ಗಂಟ್ಲನ್ನ ಹೇಳೋದು ಜೋರಾಗಿ ಹೇಳ್ತಿದ್ರಂತ. ನಮ್ಮೂರ್ ಮಠದಿಂದ ಸುಮಾರು ಒಂದು ಫರ್ಲಾಂಗ್ ದೂರದಷ್ಟು ರಜಾಕಾರ ಕುದುರೆಗಳು ಬಂದಂತ, ಪೊಲೀಸರ ಕುದುರೆಗಳು. ಆ ನಿಶ್ಶಬ್ದ ವಾತಾವರಣದಾಗ ಕುದುರೆ ಕಾಲಿನ ಸದ್ದು ಟಕ್ 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 ಅಂತ ಕೇಳಕತ್ತಿ ಗೊತ್ತಾಗ್ಬಿಡ್ತೀವ್ರಿ. ಇನ್ನ ರಜಾಕರ್ ಬರಕತ್ರ ಪೊಲೀಸರು, ಅವ್ರಿಗೆ ಗೊತ್ತಾಗ್ತದ್ರ ಸುಮ್ಮನೆ ಕಿರಿಕಿರಿ ಅಂತೇಳಿ ಅವ್ರು ಹತ್ರ ಬಂದಂಗಲ್ಲ ಇವ್ರು ಜೋರಾಗಿ ಕುರಾನ್ ಪಠಣ ಮಾಡಕ್ ಶುರು ಮಾಡಿದ್ರಂತ. ಪ್ರವಚನದಲ್ಲಿ ಬಸವ ಪುರಾಣ ಬಿಟ್ಟು ಕುರಾನ್ ಪಠಣ ಶುರು ಮಾಡಕ್ ಶುರು ಮಾಡಿದ್ರಂತ. ಅವ್ರು ಬಂದು ದೂರ ನಿಂತ ಕೇಳಿ ಒಳಗ ಬಂದು ಶುಕ್ರಿಯಾ ಬಹುತ್ ಶುಕ್ರಿಯಾ ಅಂತ ಹೇಳಿ ಹೋದ್ರಂತ. ಅವ್ರು ಹೋದ್ಮೇಲೆ ಬಸವ ಪುರಾಣ ಪ್ರಾರಂಭ ಮಾಡಿದ್ರಂತ. ಮತ್ತೆ ಇದು ನಮ್ಮೂರ್ ಹಿರಿಯರು ಹೇಳ್ತಿದ್ರು. ಎಲ್ಲಾ ಕಡೆ ಅವ್ರ ಅತ್ಯಂತ ಪುರಾಣ ಪ್ರವಚನ ಪ್ರಸಿದ್ಧರಾಗಿ ನಮ್ಮ ಮರಿತೋಂಟದಾರರಿದ್ರು. ಹೀಗೆ ಆ ಮಠ ಸುಮಾರು 400-500 ವರ್ಷಗಳವರೆಗೆ ಶರಣ ಕಲ್ಯಾಣದ ಆ ಜಂಗಮ ಪರಂಪರೆಯನ್ನ ಯಥಾವತ್ತಾಗಿ ತನ್ನ ಕಾಲಮಾನದ ಪರಿಸ್ಥಿತಿಗನುಗುಣವಾಗಿ ಅದನ್ನು ಮುಂದುವರಿಸಿಕೊಂಡು ಬಂದಿತ್ತು. ಆದ್ರೆ ಶರಣ ಪ್ರಸಾರದ ಪರಿಸ್ಥಿತಿಯನ್ನ ನೋಡ್ತಿರುವಾಗ
ಅದು ಇತ್ತೀಚಿನ ದಿನದಲ್ಲಿ ಆದಷ್ಟು ಪ್ರಖರವಾಗಿ ವಾಸ್ತವಿಕ ನೆಲೆಯಲ್ಲಿ ಆ ಸಿದ್ಧಾಂತ ಪ್ರಸಾರ ಆಗಲಿಲ್ಲ. ಮತ್ತೆ ವೈದಿಕ ಮತ್ತು ಶೈವ ಪರಿಸರ ನೆಲೆಯಲ್ಲಿ ಅದು ಪ್ರಸಾರವಾಗಿ ನಮ್ಮ ವಿರಕ್ತ ಪರಂಪರೆ ಮೈ ಕೊಡಿ ನಿಂತಿಲ್ಲ ಅನ್ನೋ ಸತ್ಯವನ್ನ ಒಪ್ಕೊಳ್ಬೇಕು. ಅದೇನೇ ಇರಲಿ, ಇತಿಹಾಸ ಅಂತೂ ಆ ಪರಂಪರೆ ಅಂತೂ ನಮ್ಮ ಮುಂದದೆ. ಆದ್ರೆ ಇವತ್ತು ನಮ್ಮೂರಿನ ತೋಂಟದಾರ್ಯ ಮಠ, ಇದರ ಮತ್ತೊಂದು ಮೂಲ ಕೇಂದ್ರವಂತ ಅಮೀನ್ಗಡದ ಮಠ ಇವತ್ತು ಹೇಳಿಕೊಳ್ಳಕ್ಕೆ ಹೆಸರು ಹೇಳಕ್ಕಿರ್ಲಾದಂತ ಪರಿಸ್ಥಿತಿಯಲ್ಲಿ ಆ ಮಠಗಳದಾವ. ಉಳಿದ ಮಠಗಳೆಲ್ಲವೂ ಸಂತೆ ಕೆಲವರ ಮಠ ಮಾತ್ರ ಈಗ ಒಳ್ಳೆ ಉತ್ತೀರ್ಣವಂತ ಸ್ಥಿತಿಯಲ್ಲದೆ, ಆದ್ರೆ ಉಳಿದಂತ ಮಠಗಳಲ್ಲಿ ಯಾರ್ಯಾರೋ ಆ ಮಠವನ್ನು ಆಕ್ರಮಿಸ್ಕೊಂಡ್ಬಿಟ್ರ. ಮಠ ಅನ್ನುವಂತ ಆಕಾರವೇ ಅಲ್ಲಿ ಉಳಿದಿಲ್ಲ. ಹಾಗಾಗಿ ಇವತ್ತು ಅದು ಏನು ಇರ್ಲಾರ್ದಂತ ದಯನೀಯ ಸ್ಥಿತಿಗೆ ಅಂತ ಒಂದು ಚರಿತ್ರೆ ಪರಂಪರೆ ಉಳ್ಳಂತ ತೋಂಟದಾರ್ಯರ ನೆಲೆ ಇವತ್ತು ಆ ಸ್ಥಿತಿಗೆ ಬಂದು ಬಿಟ್ಟುಬಿಟ್ಟದ. ಅದರ ಚರಿತ್ರೆಯನ್ನ ಹೇಳುವವರು, ತಿಳಿದವರು ಯಾರೂ ಇಲ್ಲ. ಬಹುಶಃ ಇಂಥದೇ ಸ್ಥಿತಿ ಬಹುತೇಕ ಊರುಗಳಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಚರಿತ್ರೆ ಹೇಳೋರೇ ಇಲ್ಲ, ಚರಿತ್ರೆ ಹೇಳೋರೇ ಇಲ್ಲ. ಹಾಗಾಗಿ ನಿಂತ ನೆಲ ಅರಿಯದಲ್ಲದೆ ನಿಂತ ಹೆಜ್ಜೆ ಗುರುತಲ್ಲದೆ ಮುಂದಣೆ ಹೆಜ್ಜೆ ನಿಕ್ಕಬಾರದು ಪ್ರಭುದೇವರು ಹೇಳ್ತಾರಲ್ಲ. ನಮ್ಮ ಪರಂಪರೆ ಹೆಜ್ಜೆ ಗುರುತುಗಳು ಹಿಂಗ ಅಳಿಕಿ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ನಾನು ಇವತ್ತು ನಮ್ಮೂರಿನ ತೋಂಟದಾರ ಪರಂಪರೆಯ ಚರಿತ್ರೆಯನ್ನ ತಮ್ಮ ಮುಂದೆ ಸಂಕ್ಷಿಪ್ತವಾಗಿ ನಿವೇದಿಸಿಕೊಂಡಿದ್ದೇನೆ. ನನಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ವಚನ ಮಂದಾರದ ಹಿರಿಯ ಮಾರ್ಗದರ್ಶಕರು ಅಂತ ಆತ್ಮೀಯ ಶರಣ ಬಂಧುಗಳಾದ ವಿಜಯಕುಮಾರ್ ಕಮ್ಮಾರ್ ಗುರುಗಳವರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಶರಣಾರ್ಥಿಗಳು ಗುರುಗಳೇ. ಏನ್ ಹೇಳ್ಬೇಕು ತಿಳಿತಲ್ಲ, ಬಹಳ ಅದ್ಭುತವಾದಂತಹ ಒಂದು ಉಪನ್ಯಾಸವನ್ನ ನಮಗೆ ನೀಡಿದ್ರಿ. ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ನಮ್ಮ ಜೊತೆಗೆ ಬಹಳಷ್ಟು ಜನ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಶ್ರಾವಣ ಮಾಸ ಇರೋದ್ರಿಂದ ಹಲವಾರು ಕಡೆ ಪುರಾಣ ಪ್ರವಚನಗಳು ನಡೀತಾ ಇದ್ದಾವೆ. ಯಾರಾದ್ರೂ ಮಾತಾಡ್ತೀರಾ? CA ಸಕ್ರಿಯ ಜನ ಇದ್ದಾರೆ, ಮಾತಾಡ್ತೀರಾ? ಮೈತ್ರ ಅವರು, ಜಯಶ್ರೀ ಮೇಡಮ್, ಓಕೆ. ಗುರುಗಳೇ, ಮುಂದಿನ ಕಾರ್ಯಕ್ರಮ ಶರಣ ಸಮರ್ಪಣೆಗೆ ಹೋಗೋಣ ಅನ್ಸುತ್ತೆ. ಆಗ್ಲಿ. ಎಸ್ ಸರ್, ಓಕೆ. ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣ ಸಮರ್ಪಣೆ. ಇವತ್ತು ಬಾಲ ಪ್ರತಿಭೆಗಳಾದ ಹುಬ್ಬಳ್ಳಿಯ ಶ್ರೀನಿವಾಸ್ ಪ್ರದೀಪ್ ಬಡಿಗೇರ್ ಮತ್ತು ಸಂಗಮನಾಥ್ ಪ್ರದೀಪ್ ಬಡಿಗೇರ್ ಇವರುಗಳಿಂದ ಪ್ರಾರ್ಥನೆಯನ್ನ ನೆರವೇರಿಸ್ಕೊಟ್ರು. ನೋಡಿ, ಪುಟ್ಟ ಪುಟ್ಟ ಮಕ್ಕಳು. ಇನ್ನೊಂದು ಮಗು ಅಂತೂ ತೀರ ಚಿಕ್ಕದು, 4 ವರ್ಷ 5 ವರ್ಷ ಅನ್ಸುತ್ತೆ. ಸುಮಾರು 4 ವಚನಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ರು. 7 ವಚನಗಳನ್ನ ಹೇಳಿದಂತ ಶ್ರೀನಿವಾಸ್ ಅವರು ಬಹಳ ಅದ್ಭುತ ಪ್ರತಿಗಳು. ನಮ್ಮ ಈಗ 1 ವರ್ಷದ ಹಿಂದೆ ಕಂಠಪಾಠ ಸ್ಪರ್ಧೆಯನ್ನ ಏರ್ಪಾಡು ಮಾಡಿದ್ರು. ಆ ಕಾಲಘಟ್ಟದಲ್ಲಿ ಇವರೆಲ್ಲ ನಮಗೆ ಮಕ್ಕಳು ಪರಿಚಯ ಆಗಿದ್ದು. ಹಾಗಾಗಿ ಶ್ರೀನಿವಾಸ ಮತ್ತು ಸಂಗಮನಾಥ್ ಪ್ರದೀಪ್ ಬಡಿಗೇರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಕಾರ್ಯಕ್ರಮದ ಉಪನ್ಯಾಸಕ್ಕೆ ಬರೋದಾದ್ರೆ 12ನೇ ಶತಮಾನದಿಂದ 21ನೇ ಶತಮಾನದವರೆಗೂ ನಡೆದು ಬಂದಂಥ ಈ ಶರಣ ಪ್ರಸಾರ ಕೇಂದ್ರಗಳ ಒಂದು ಚರಿತ್ರೆಯನ್ನ ಬಹಳ ಸುಂದರವಾಗಿ ಕಟ್ಕೊಂಡಂತಹ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಶಶಿಕಾಂತ್ ಕಾಡ್ಲೂರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ನನಗೆ ಬಹಳ ಸಂತೋಷ ಆಗಿದ್ದು ಅಂದ್ರೆ ಅಕ್ಕ ಮಹಾದೇವಿ ಅವರ
ವಚನ ಅರಸಿಣವೇ ಮೆದ್ದು ಅಂತಕ್ಕಂಥ ವಚನದ ಪ್ರಾರಂಭ ಮಾಡಿದರು. 600 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಮಠ ಆ ಪರಂಪರೆಯನ್ನ ಬಹಳ ಅದ್ಭುತವಾಗಿ ಕಟ್ಕೊಟ್ರು. ಆ ಇಡೀ ಚರಿತ್ರೆಯನ್ನ ದಾಖಲೆ ಸಮೇತವಾಗಿ ಹೇಳಿದ್ದು ನನಗೆ ಕುತೂಹಲ ಮೂಡಿಸಿದ್ದು ಅಂದ್ರೆ ಅಮರ ಕಲ್ಯಾಣದ ದಿಡ್ಡಿ ಸಂಗಮನಾಥನ ಒಂದು ಇತಿಹಾಸ. 19ನೇ ಶೂನ್ಯ ಪೀಠಾಧಿಪತಿಯಾದಂಥ ತೋಟದ ಸಿದ್ಧಲಿಂಗ ಯತಿಗಳು 701 ವಿರಕ್ತರ ಕುರಿತು ಬರೆದಂಥ ವಚನಗಳು, ಅವರ ದೇಶ ಸಂಚಾರ. ಹೌದು ಸರ್, ನೀವು ಹೇಳಿದ್ದು ಕರೆಕ್ಟ್. ಅಲ್ಲಮ ಪ್ರಭುಗಳು ಯಾವ ಮಠ ಸಂಸ್ಕೃತಿಯನ್ನ ಬೆಳೆಸಲಿಲ್ಲ, ಮಠೀಯ ಸಂಸ್ಕೃತಿ ಅನ್ನೋದೇನೆ ಸಿದ್ಧಲಿಂಗ ಯತಿಗಳ ಆ ದೇಶ ಸಂಚಾರದ ಸಂದರ್ಭದಲ್ಲಿ ಅಂತ ನಾನು ಓದಂಥ ನೆನಪು. ಚಿತ್ತರ್ಗಿ ವಿಜಯ ಮಾಂತೇಶ ಸಂಸ್ಥಾನ ಮಠದ ಆ ಒಂದು ವಿಷಯ, ಅಮೀನ್ಗಢ ಮತ್ತು ಲಿಂಗಸುಗೂರಿನ ತೋಂಟದಾರ ಮಠಗಳ ಇತಿಹಾಸ ಅಂತೂ ಅಭೂತಪೂರ್ವವಾದಂಥ ಮೈ ನವಿರೇಳುವಂತೆ ತಮ್ಮ ಈ ಉಪನ್ಯಾಸದಲ್ಲಿ ಮೂಡಿಬಂತು. ಹಸ್ತಪ್ರತಿಗಳನ್ನು ತಯಾರಿಸಿ ಶಿವಯೋಗ ಪರಂಪರೆಯನ್ನು ಬೆಳೆಸಂತ ಈ 2 ಮಠಗಳು ನಮಗೆ ಆದರ್ಶವಾಗಿ ನಿಲ್ಲಬೇಕಾಗಿತ್ತು. ಆದರೆ ಕಾಲದ ಪ್ರವಾಹದಲ್ಲಿ 2 ಮಠಗಳು ಇಲ್ಲದಂತಾಗಿದ್ದು ಬಹುಶಃ ವಿರಕ್ತ ಮಠದ ಪರಂಪರೆ ಅಥವಾ ಬಸವಣ್ಣನವರ ಆ ಒಂದು ಮಣಿಹದ ಕಾರ್ಯಕ್ರಮದಲ್ಲಿ ಯಾಕೋ ಎಡು ಬಿದ್ದಿವಿ ಅಂತಕ್ಕಂಥ ಒಂದು ಚಿಂತನೆ ನಮ್ಮನ್ನ ಹಚ್ಚುತ್ತದೆ. ಇದನ್ನ ಮುಂದುವರ್ಸಕ್ಕಂಥ ಒಂದು ಪ್ರಕ್ರಿಯೆ ಆಗ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರ ಆಶಯ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತು ಶರಣ ಪ್ರಸಾದ ಕೇಂದ್ರವಾಗಿ ಲಿಂಗಸುಗೂರಿನ ತೋಂಟದಾರ ಮಠವನ್ನ ಕುರಿತು ಅತ್ಯಂತ ಪ್ರಬುದ್ಧವಾಗಿ ಐತಿಹಾಸಿಕವಾಗಿ ಈ ಎಲ್ಲ ಪುರಾವೆಗಳೊಂದಿಗೆ ನಮ್ಮ ಎದುರಿಗೆ ಪ್ರಸ್ತುತಪಡಿಸಿದ್ದೀರಿ ಸರ್. ಜೊತೆಗೆ ನಮ್ಮ ಮಾರ್ಗದರ್ಶಕರಾದಂಥ ವೀರಣ್ಣ ರಾಜುರವರ ಆ ಪತ್ರಗಳನ್ನು ನೋಡಿದಾಗ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಅಂತ. ಅಂದ್ರೆ ಇಂಥ ಪರಂಪರೆಯನ್ನ ಉಳಿಸ್ಕೊಳ್ಳೋದಕ್ಕೆ ಕಲಬುರ್ಗಿ ಅವರಾಗ್ಲಿ, ಡಾಕ್ಟರ್ ವೀರಣ್ಣ ರಾಜುರವರಾಗ್ಲಿ, ಮುಂದೆ ಬಂದಂಥ ಹಂಪಿ ವಿಶ್ವವಿದ್ಯಾಲಯದ ವೀರೇಶ್ ಬಡಿಗೇರವರಾಗಲಿ, ಬಹಳಷ್ಟು, ಆಮೇಲೆ ರವೀಂದ್ರನಾಥ್ ಕಾಡಪ್ಪನವರಾಗಲಿ ಎಂಥ ಜತನವಾಗಿ ಅವನ್ನ ಕಾಯ್ಕೊಂಡು ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಈ ಪರಂಪರೆಯ ಶ್ರೀಮಂತಿಕೆಯನ್ನ ಇಂದಿಗೂ ಉಳಿಸ್ತಕ್ಕಂಥ ಕೆಲಸವನ್ನ ಹಂಪಿ ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಅಂತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಷಯ. ಆದರೆ ಆ ಪರಂಪರೆಯನ್ನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆ ಒಂದು ಜನರೇಷನ್ನೇ ಇಲ್ಲ. ಮುಂದಿನ ಜನರೇಷನ್ನಲ್ಲಿ ಅಂತಹ ಒಂದು ಇಫೆಕ್ಟಿವ್ನೆಸ್ ಕಾಣ್ತಾ ಇಲ್ಲ. ನೀವು ಯಾವುದೇ ಕ್ಷೇತ್ರವನ್ನ ತಗೊಳ್ಳಿ, ಸಂಗೀತ ಕ್ಷೇತ್ರವನ್ನ ತೆಗೆದುಕೊಳ್ಳಿ, ಚಲನಚಿತ್ರ ಮಾಧ್ಯಮವನ್ನು ತಗೊಳ್ಳಿ, ಸಾಹಿತಿಗಳ ಮಾಧ್ಯಮವನ್ನು ತೆಗೆದುಕೊಳ್ಳಿ, ಯಾವುದೇ ಮಾಧ್ಯಮವನ್ನು ತಗೊಳ್ಳಿ, ಆ 1930ರಿಂದ 1950ರವರೆಗೆ ಜನಿಸಿದ ಆ ಒಂದು ಪೀಳಿಗೆ ಏನಿದೆಲ್ಲ ಅದು ಮುಂದುವರಿತಾ ಇಲ್ಲ. ಅದು ಒಂದು ದುಃಖದ ಸಂಗತಿ. ಆ ನೃತ್ಯ ಪರಂಪರೆಯನ್ನು ತಗೊಳ್ಳಿ, ಸಾಹಿತ್ಯ ಯಾವುದೇ ಪರಂಪರೆಯನ್ನು ತಗೊಳ್ಳಿ, ಆ ಒಂದು ಪ್ರಬುದ್ಧವಾದಂತಹ ಒಂದು ಆ ಪೀಳಿಗೆಯನ್ನು ಮುಂದುವರಿಸ್ತಕ್ಕಂಥ, ಹೆಸರು ಮಾಡ್ತಕ್ಕಂಥ ಒಂದು ಪೀಳಿಗೆ ಮುಂದುವರಿಲಿಲ್ಲ ಅಂತಕ್ಕಂಥದ್ದೇ ಒಂದು ದುಃಖದ ಸಂಗತಿ. ನನಗನ್ಸ್ತದೆ ಈ ಒಂದು 1930ರಿಂದ 55ರವರೆಗೆ ಜನಿಸಿದಂತಹ ಒಂದು ಪೀಳಿಗೆ ಏನಿದೆ ಅವ್ರು ಮಾಡಿದಂಥ ಆ ಸಾಹಸದ ಕಾರ್ಯ, ಆ ಅದ್ಭುತವಾದಂತಹ ಸಾಹಿತ್ಯಿಕವಾದಂತಹ ಒಂದು ಕ್ರಿಯೇಷನ್ ಏನಿದೆ ಅದು ಬಹುಶಃ ಮುಂದಿನ ಪೀಳಿಗೆಗೆ ವರ್ಗಾವಣೆ ಯಾಕೆ ಆಗ್ಲಿಲ್ಲ ಅನ್ನೋದೇ ಒಂದು ನೋವಿನ ಸಂಗತಿ. ಇಂದಿಗೂ ಹಲವಾರು ಜನ ಇದ್ದಾರೆ, ಆದ್ರೆ ಅಂಥ ಆ ಧಾರ್ಷ್ಟ್ಯದಿಂದ, ಆ ವಿದ್ವತ್ತಿನಿಂದ ಮುಂದುವರ್ತಕ್ಕಂಥ ಪರಂಪರೆ ನಮ್ಮಲ್ಲಿ ಇಂದಿನ ಪೀಳಿಗೆಯಲ್ಲಿ ಕಾಣೋದು ಬಹಳ ವಿರಳ ಅಂತ ನನ್ನ ಅನಿಸಿಕೆ. ಹಾಗಾಗಿ ಯಾಕೆ ಆ ಒಂದು ಗ್ಯಾಪ್ ಕಾಣ್ತಾ ಇದೆ ಅಂತಕ್ಕಂಥದ್ದು ಒಂದು ನೋವಿನ ಸಂಗತಿ. ಇಂಥ ಹೌದೌದು, ಸಂವಾದ ನಡಿಬೇಕು. ಇಂಥ ಚರಿತ್ರೆಗಳನ್ನ ಆ ಪುಸ್ತಕ ರೂಪದಲ್ಲಿ ತಾವೆಲ್ಲ ಬಹಳಷ್ಟು ಕೆಲಸವನ್ನ ಮಾಡ್ತಿದ್ದೀರಿ. ಇಂಥ ಒಂದು ಪೀಳಿಗೆಯನ್ನು ನಾವು ಯಾಕೆ ಮಿಸ್ ಮಾಡ್ಕೋತಿದೀವಿ ಅಂತಕ್ಕಂಥದ್ದೇ ಒಂದು ನೋವಿನ ಸಂಗತಿ ಅಂತಕ್ಕಂಥದ ಮಾತನ್ನ ಹೇಳ್ತಾ, ತಮಗೆ ಇಂಥ ಅದ್ಭುತವಾದಂಥ ಮೈ ನವಿರೇಳುವಂತಹ ಒಂದು ವಿಷಯವನ್ನು ನಮ್ಮ ಎದುರಿಗೆ ಪ್ರಸ್ತುತ ಮಾಡಿದ್ದೀರಿ ಗುರುಗಳೇ.
ತಮಗೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂಥ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ ಪಾಟೀಲ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವಾರ ಮತ್ತೊಂದು ವಿಷಯವನ್ನು ಕುರಿತು ಇಲ್ಲಿ ಹಾಜರಿರೋಣ. ಡಾಕ್ಟರ್ ರಾಜ್ಕುಮಾರ್ ಬಡ್ಗೇರ್, ಮೂಲತಃ ವಿಜಯಪುರದವರು, ಈಗ ಬೆಂಗಳೂರು ಜೈನ್ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಮುಂದಿನ ವಾರ ವಚನಕಾರ್ತಿಯರು ವೈಚಾರಿಕ ಪ್ರಜ್ಞೆ ಅಂತಕ್ಕಂಥ ವಿಷಯವನ್ನ ಕುರಿತು ಮಾತನಾಡಲಿದ್ದಾರೆ. 29ನೇ ತಾರೀಕು ನಾವೆಲ್ಲರೂ ಹೀಗೆ ಜೊತೆಯಾಗಿ ಸೇರಿ ವಚನ ಸಾಹಿತ್ಯವನ್ನ, ಆ ಒಂದು ಅದ್ಭುತವಾದಂಥ ಸಂದೇಶ ಇರತಕ್ಕಂಥ ಆ ಒಂದು ತೇರನ್ನ ಎಳೆಯುವಂತಹ ಜವಾಬ್ದಾರಿಯನ್ನು ನಮ್ಮೆಲ್ಲರ ಹೆಗಲ ಮೇಲೆ ಹೊತ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಡಾಕ್ಟರ್ ಶಶಿಕಾಂತ್ ಕಾಡ್ಲೂರ್ ಅವರಿಗೆ, ನಮ್ಮ ಮಾರ್ಗದರ್ಶಕರಿಗೆ, ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಅಲ್ಪ ವಿರಾಮವನ್ನು ಹೇಳ್ತಾ, ಯಾಕೆಂದ್ರೆ ಇಂಥ ಚಿಂತನೆಗಳಿಗೆ, ಐತಿಹಾಸಿಕ ಚರಿತ್ರೆಗಳಿಗೆ ಯಾವತ್ತೂ ಪೂರ್ಣ ವಿರಾಮ ಇಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು.